ಹುಟ್ಟುತ್ತಾ ಕೃಷಿಕರಾಗಿ ಕೃಷಿಯನ್ನೇ ಅವಲಂಬನೆ ಮಾಡಿ ಕೃಷಿಯಿಂದ ಮೇಲೆ ಬಂದಂಥ ಜನ ನಾವು. ಇವತ್ತು ನಮ್ಮ 9 ಜನ ಏನು ನಿರ್ಮಾಪಕರಿದ್ದಾರೆ, ಇವರು ಕೃಷಿ ಆಧಾರಿತವಾಗಿ ಕೃಷಿ ಸ್ವಾವಲಂಬನೆಯಾಗಿ ಬೆಳೆದು ಈ ಒಂದು ಸಿನಿಮಾ ರಂಗಕ್ಕೆ ಬಂದಿದ್ದಾರೆ. ಅವರಿಗೆ ಭಗವಂತ ಹೆಚ್ಚಿನ ಯಶಸ್ಸು ತಂದುಕೊಳ್ಳಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ, ಈ ಒಂದು ಆಡಿಯೋ ಲಾಂಚ್ ಮಾಡಲಿಕ್ಕೆ ನನ್ನನ್ನು ಕರೆದಿದ್ದಕ್ಕೆ ನಾನು ಅವರಿಗೆ ತುಂಬ ಆಭಾರಿಯಾಗಿರ್ತೀನಿ. ಜೊತೆಗೆ ನಮ್ಮ ಚಿನ್ನಾರಂಗುತ್ತ ವಿಜಯರಾಘವೇಂದ್ರ ಅವರ ಅಭಿಮಾನಿ ನಾನು. ಅವರು ಮೊದಲ ಚಿತ್ರದಿಂದ ಹಿಡಿದು ಅವರ ಎಲ್ಲ ಚಿತ್ರಗಳನ್ನು ನಾನು ನೋಡಿದ್ದೀನಿ. ಬಹುಶಃ ನಾವು ಸಿನಿಮಾ ರಂಗ ಅಂತ ಗೊತ್ತಾದಾಗ ನಾವು ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿಮಾನಿಗಳಾಗಿ ಬೆಳೆದವರು. ಅದನಂತರ ಸತತವಾಗಿ ನಾವು ಕನ್ನಡ ಅಭಿಮಾನಿಗಳಾಗಿ ಕನ್ನಡ ಎಲ್ಲ ಚಿತ್ರಗಳಿಗೂ ನಮ್ಮ ಪ್ರೋತ್ಸಾಹ ಯಾವತ್ತೂ ಸದಾ ಇರ್ತಾ ಇತ್ತು. ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಸಾರಿಗೆ ಸಚಿವರು ಬಂದು ಉದ್ಘಾಟನೆ ಮಾಡಬೇಕಾಗಿತ್ತು. ಅವರಿಗೆ ವಿಶೇಷವಾಗಿ ಮುಖ್ಯಮಂತ್ರಿಗಳು ಕರೆ ಮಾಡಿ ತುರ್ತು ಮೀಟಿಂಗ್ ಆಗಿದ್ದರಿಂದ ಇವತ್ತು ಆ ಒಂದು ಜಾಗವನ್ನು ಎಲ್ಲ ನಿರ್ಮಾಪಕರು ಸೇರಿ ನನಗೆ ಕೊಟ್ಟಿದ್ದಕ್ಕೆ ಇದು ನನ್ನ ಸೌಭಾಗ್ಯ ಅಂತೇಳಿ ಈ ಆಡಿಯೋ ಕಾರ್ಯಕ್ರಮ ಯಶಸ್ವಿಯಾಗಿ, ಈ ಚಿತ್ರ ಸಂಪೂರ್ಣವಾಗಿ ಯಶಸ್ವಿ ಆಗಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಆಶಿಸ್ತೀನಿ. ಈಗ ಸಾಂಗ್ ಲಾಂಚ್ ಆಗ್ತದೆ. ಅದರಿಂದ ಹಾಡು ತುಂಬ ಚೆನ್ನಾಗಿತ್ತು, ಕಿವಿಗೆ ಭಾಳ ಇಂಪಾಗಿರ್ತಾ ಇತ್ತು. ಸೊ ಹಾಡು ಚೆನ್ನಾಗಿದೆ ಅಂತ ನಾನು ಮನಸಾರೆ ಅನಿಸ್ತಾ ಇದ್ದೀನಿ. ಈ ಚಿತ್ರ ಎಲ್ಲ ನಮ್ಮ ರೈತರ ಮಕ್ಕಳು ಮಾಡೋದ್ರಿಂದ ಸದ್ದಿನೋತ್ಸವ ಕಂಡು ಯಶಸ್ಸು ಕೊಟ್ಟು ಮತ್ತು ಇವರೇನು ಈ ಲಾಂಛನ ಇದೆ ಇನ್ನಷ್ಟು ಕನ್ನಡ ಚಿತ್ರಗಳನ್ನು ಮಾಡಿ ಉತ್ತೇಜನ ಕೊಡಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಆಶಿಸ್ತೀನಿ. ಧನ್ಯವಾದಗಳು. ಎಲ್ಲ ಹೋಗೊಟ್ಟು ಇಲ್ಲಿ ಸ್ಪಂದಿಸಿರೋದಕ್ಕೆ ತಮ್ಮೆಲ್ಲರಿಗೂ ನಾನು ಹೃತ್ಪೂರ್ವಕವಾದ ನಮ್ಮ ತಂಡದ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕು ವಿಜಯಪುರ ಒಂದು ಚಿಕ್ಕ ಪಟ್ಟಣ. ಅದರಲ್ಲಿ ನಾವೆಲ್ಲ ಒಂದು ಸ್ನೇಹಿತರು ಒಂದು NGO ಅಲ್ಲಿ ಕೆಲಸ ಮಾಡ್ತಿರೋರು ಸಹ ನಾವೆಲ್ಲ ಕೂಡಿ ನಮ್ಮ ನಿರ್ದೇಶಕರಾದಂಥ ವಸಂತ್ ಕುಮಾರ್ ಅವರು ಒಂದು ಚಿತ್ರಕಥೆ ಇದೆ ಚೆನ್ನಾಗಿ ಅಂತ ಹೇಳ್ತಾ ಹೀಗೆ ಸ್ಟೋರಿ ಹೇಳ್ತಾ ಇದ್ದಾಗ ನಾವೇ ಎಲ್ಲ ಸೇರಿ ಒಂದು ಸಿನಿಮಾ ಮಾಡೋಣ ಸರ್, ನಿಮ್ಗೇನು ಬೇಕಾ ಅಂತೇಳಿ ನಾವು ಇಷ್ಟು ಜನ ಸೇರಿ ಈ ಸಿನಿಮಾಗೆ ನಾವು ಬೆಂಬಲ ಕೊಟ್ಟು ಸಿನಿಮಾ ಚಿತ್ರೀಕರಣ ಆರಂಭಿಸಿದ್ವಿ. ಚಿತ್ರೀಕರಣ ಆರಂಭಿಸಿದಾಗ ನಾವು ಯಾರನ್ನ ಇಲ್ಲಿ ಹೀರೋ ತಗೊಬೇಕು ಅನ್ನೋ ಒಂದು ಇದು ಬಂದಾಗ ನಾವು ಅವತ್ತಿಂದ ಎಲ್ಲರೂ ರಾಜ್ಕುಮಾರ್ ಅವರ ಒಂದು ಪ್ರೇರಣೆಯೊಂದಿಗೆ ಆ ಗ್ರಾಮೀಣ ಪ್ರದೇಶದಲ್ಲಿ ಇರ್ತಕ್ಕಂಥ ಎಲ್ಲರೂ ಅವರ ಒಂದು ಇದರಲ್ಲಿ ಬಂದಿದ್ದರಿಂದ ನಾವು ವಿಜಯ ರಾಘವೇಂದ್ರ ಸರ್ನ ತಗೊಳ್ಬೇಕಂತ ನಾವೆಲ್ಲ ತೀರ್ಮಾನ ಮಾಡಿ ಆ ದಿವಸ ನಾವು ಅವ್ರನ್ನ ಸೆಲೆಕ್ಟ್ ಮಾಡಿದಾಗ ಭಾಳ ಅವರು ಮನೆಗೆ ಹೋಗಿ ಕೇಳಿದಾಗ ಭಾಳ ಖುಷಿಯಿಂದ ಈ ಒಂದು ಚಿತ್ರೀಕರಣ ನಾಯಕ ನಟನಾಗಿ ಮಾಡ್ತೀನಿ ಅಂತ ಒಪ್ಕೊಂಡ್ರು. ಅಂದಿನಿಂದ ಕೊನೆಯ ಲಾಸ್ಟ್ವರೆಗೂ ನಮಗೆ ಸಂಪೂರ್ಣವಾದ ಸಹಕಾರವನ್ನು ನಮ್ಮ ನಾಯಕ ನಟರು ಕೊಟ್ಟಿದ್ದಾರೆ. ಯಾವತ್ತೂ ಅವರು ನಮಗೊಂದು ದಿವಸನೂ ಇದರಲ್ಲಿ ಇದು ಮಾಡಿಲ್ಲ. ನಮಗೆ ಭಾಳ ಉತ್ಸಾಹ, ಈ ಸಿನಿಮಾ ಇದೇ ರೀತಿ ಬರಬೇಕು, ಈ ರೀತಿ ಬರಬೇಕು. ಪ್ರೊಡ್ಯೂಸರ್ಗೆ ಸಪ್ರೇಟ್ ಫೋನ್ ಮಾಡಿ ನೀವು ಈ ಥರ ಮಾಡಬೇಕು. ಡೈರೆಕ್ಟ್ರಿಗೂ ಸಹ ಅವ್ರ ಮಾರ್ಗದರ್ಶನ ಕೊಟ್ಟಿದ್ದಾರೆ. ಸಿನಿಮಾ ಯಾವ ರೀತಿ ರಿಲೀಸ್ ಮಾಡಬೇಕಾದ್ರೂ ಸಹ ನಾವು ಏನು ಮಾಡಬೇಕು, ಯಾವ ರೀತಿ ಸಪೋರ್ಟ್ ಕೊಡಬೇಕಂತ ಯಾವತ್ತೂ ಅವರು ನಮಗೆ ನಮ್ಮ ತಂಡಕ್ಕೆ ಪ್ರೇರಣೆಯಾಗಿ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಆ ನಿಟ್ಟಿನಲ್ಲಿ ಮೊದಲಿಗೆ ಅವರಿಗೆ ನಾವು ನಮ್ಮ ತಂಡದ ಪರವಾಗಿ ವಿಶೇಷವಾಗಿ ಅವರಿಗೆ ಒಂದು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿ ನಮ್ಮ ನಾಯಕ ನಟಿಯಾದಂಥ ಪ್ರಿಯಾಂಕಾ ತಿಮ್ಮೇಶ್ರವರು ಸಹ ಅವ್ರ ಮನೆಗೆ ಹೋಗಿ ಅವ್ರ ತಾಯಿಯವರೆಲ್ಲ ಮಾತಾಡಿದಾಗ ಅವರು ಭಾಳ ಖುಷಿಯಿಂದ ಒಪ್ಕೊಂಡು ಈ ಸಿನಿಮಾದಲ್ಲಿ ನಮ್ಮ ಮಗಳಿಗೆ ಒಂದು ಒಳ್ಳೆ ನೀವು ಕೊಡಬೇಕು, ನಾಯಕ ನಟಿಯಾಗಿ ಕೊಡಬೇಕು ಅಂತ ಕೇಳ್ಕೊಂಡಾಗ ಅವರು ಸಹ ಸಂಪೂರ್ಣವಾಗಿ ಸಹಕರಿಸಿದರೆ ಅವ್ರಿಗೂ ಸಹ ನಮ್ಮ ಚಿತ್ರದ ತಂಡದ ಪರವಾಗಿ ವಂದನೆಗಳನ್ನು ಅರ್ಪಿಸ್ತಾ ಇದ್ದೀವಿ. ಅದೇ ರೀತಿ ಈಗ ನಮ್ಮ ಈ ಒಂದು ಸಿನಿಮಾದಲ್ಲಿ ಗೌಡ್ರ ಪಾತ್ರ ಬಂದಾಗ ನಾವು ಇದನ್ನು ಯೋಚನೆ ಮಾಡ್ತಾಯಿದ್ದೀವಿ, ಯಾರನ್ನ ತಗೊಳ್ಬೇಕು, ಈ ಒಂದು ಗೌಡ್ರ ಪಾತ್ರ ಗೊತ್ತಿರೋಂಥವ್ರು ಅಂತ ಹೇಳ್ಬಿಟ್ಟು ಹಲವಾರು ಕೆಲವು ಕಡೆಯೆಲ್ಲ ಮಾತಾಡಿದಾಗ ನಮ್ಮ ರಾಜು ಬಲವಾಡಿ ರಾಜುರವರು ಸಂಪೂರ್ಣವಾಗಿ ಒಪ್ಪಿ ಮೊದಲಿನಿಂದ ಕೊನೆವರೆಗೂ ನಮ್ಗೆ ಹಂತವಾಗಿ ಸಹಕರಿಸಿರು. ಭಾಳ ಅವರು ಸಿನಿಮಾದಲ್ಲಿ ಭಾಳ ಬ್ಯುಸಿ ಮ್ಯಾನು. ಸಾಯಂಕಾಲ ನಾನು ಎಷ್ಟೋ ಸರಿ ಏರ್ಪೋರ್ಟ್ ಬಿಟ್ಟಿದ್ದೀನಿ, ಉಡುಪಿಗೆ ಹೋಗೋದು ಕಾಂತಾರ ಸಿನಿಮಾಗೆ, ತಿರ್ಗಾ ಮತ್ತೆ ಇಲ್ಲಿ ಬರೋದು. ಯಾವತ್ತೂ ನಮಗೆ ಅವರು ಒಂದು ದಿವಸನೂ ನಮ್ಗೆ ಇದು ಮಾಡಿಲ್ಲ. ಭಾಳ ಚೆನ್ನಾಗಿ ಒಂದು ವ್ಯವಸ್ಥಿತವಾಗಿ ಈ ಒಂದು ಚಿತ್ರದಲ್ಲಿ ನಟಿಸಿ
ಅವರ ನಟನೆಯೂ ಸಹ ಚೆನ್ನಾಗಿ ಬಂದಿದೆ. ಅವ್ರಿಗೂ ಸಹ ನಮ್ಮ ಚಿತ್ರತಂಡದ ಪರವಾಗಿ ಅವ್ರಿಗೆ ವಂದನೆ ಅರ್ಪಿಸ್ತಾ ಇದ್ದೇವೆ. ಅದೇ ರೀತಿ ನಮ್ಮ ನವನೀತಾ ಮೇಡಮ್ ಅವರ ಕ್ಯಾರೆಕ್ಟರ್ ಸಹ ಭಾಳ ಚೆನ್ನಾಗಿ ಬಂದಿದೆ. ಅವರು ಸಹ ಈ ಒಂದು ಚಿತ್ರದಲ್ಲಿ ಅಭಿನಯಿಸಿದ್ದಾರೆ. ಅವ್ರಿಗೂ ಮತ್ತೆ ನಾವು ಇನ್ನೊಬ್ಬರ ಬಗ್ಗೆ ಹೇಳಲೇಬೇಕು. ಒಂದು ಸಿನಿಮಾ ಸಕ್ಸಸ್ ಆಗಬೇಕಾದ್ರೆ ಅದರ ಸಂಗೀತ ಯಾರು ಹಿನ್ನೆಲೆ ಗಾಯಕರು ಇಲ್ಲ ಸಂಗೀತ ಮ್ಯೂಸಿಕ್ ಡೈರೆಕ್ಟರ್ ಇರ್ತಾರಲ್ಲ, ವಿ ಮನೋಹರ್ ಸರ್ ಅವರು ನಮಗೆ ಸಂಗೀತ ಜೊತೆಗೆ ಸಿನಿಮಾದಲ್ಲಿ ಸಹ ನಟನೆ ಮಾಡಿದ್ದಾರೆ. ಅವರು ಭಾಳ ಒಂದು ಒಳ್ಳೆಯ ಸಂಗೀತ ಕೊಟ್ಟಿದ್ದಾರೆ. ಈಗ ನೀವು ಈಗ ತಾನೇ ಸಾಂಗ್ ನೋಡಿದ್ರಲ್ಲ, ಭಾಳ ಒಂದು ಮೆಲೋಡಿ ಸಾಂಗು, ಭಾಳ ಒಂದು ಒಳ್ಳೆಯ ಮ್ಯೂಸಿಕ್ಕು ಎಲ್ಲ ಸಾಂಗ್ಗಳಲ್ಲಿ ಕೊಟ್ಟಿದ್ದಾರೆ. ಅವಳ ಸಹಕಾರ ಭಾಳ ಮುಖ್ಯವಾಗಿತ್ತು. ಅವ್ರಿಗೂ ಸಹ ನಾವು ನಮ್ಮ ಚಿತ್ರತಂಡದ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಮತ್ತು ಮನು ಮತ್ತು ಅವ್ರ ತಂಡ ಈ ಒಂದು ನಮ್ಮ ಚಿತ್ರದಲ್ಲಿ ಭಾಳಷ್ಟು ನಮ್ಮದೇ ಸಿನಿಮಾ, ನಾವೇ ಪ್ರೊಡ್ಯೂಸರ್ಗಳು, ನಮ್ಮದೇ ಅನ್ನೋ ರೀತಿ ಅವ್ರ ತಂಡ ಭಾಳ ಯಶಸ್ವಿಯಾಗಿ ಕೆಲಸ ಮಾಡಿದರು. ಭಾಳ ನಮಗೆ ಈ ಚಿತ್ರದ ತಂಡಕ್ಕೆ ಅವರ ನಟನೆ ಜೊತೆಗೆ ಭಾಳ ಸಹಕಾರವನ್ನು ಸಹ ಅವರು ಕೊಟ್ಟಿದ್ದಾರೆ. ಅವ್ರಿಗೂ ಸಹ ನಮ್ಮ ಮನು ತಂಡದವರಿಗೆ ವಂದನೆಯನ್ನು ಅರ್ಪಿಸ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಹಿರಿಯ ನಿರ್ದೇಶಕರಾದಂಥ ನಮ್ಮ ಜಯರಾಮ್ ರೆಡ್ಡಿ ಅವರು ನಮ್ಮ ಒಂದು ಸಿನಿಮಾದಲ್ಲಿ ಪ್ರತಿದಿನ ಅವರು ಬಂದು ಕೂತು ಅವರು ಸಹ ಅವರ ಸಲಹೆ ಸೂಚನೆಗಳು ಕೊಟ್ಟಿದ್ದಾರೆ. ಅವರು ಸಹ ನಾನು ಅವರಿಗೆ ವೈಯಕ್ತಿಕವಾಗಿ ಮತ್ತು ತಂಡದ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಸರ್. ಕ್ಯಾಮ್ರಾಮನ್ ಮುತ್ತೂರು ಅವರು ಸ್ಟಾರ್ಟಿಂಗಿಂದ ಲಾಸ್ಟ್ವರೆಗೂ ಅವರ ಕ್ಯಾಮ್ರಾ ಕೈ ಚಾಲಕ ಸಿನಿಮಾ ನೋಡ್ರೆ ಗೊತ್ತಾಗುತ್ತೆ ಯಾವ ರೀತಿ ಮಾಡಿದ್ರು ಅಂತ. ಭಾಳ ಚೆನ್ನಾಗಿ ಛಾಯಾಗ್ರಹಣ ಮಾಡಿದ್ದಾರೆ. ಅವ್ರಿಗೂ ಸಹ ನಾವು ವಂದನೆಗಳನ್ನು ಅರ್ಪಿಸ್ತಾ, ಮತ್ತು ಹೇಳ್ತಾ ಹೋದರೆ ಈ ಚಿತ್ರದಲ್ಲಿ ಬಹಳಷ್ಟು ಜನ ಸುಮಾರು ಇಲ್ಲ ಇನ್ನೊಬ್ರು ನಿರ್ಮಾಪಕರು ಮಾತಾಡೋದಿದ್ದಾರಲ್ಲ ಸರ್, ಅವ್ರು ಮಾತಾಡ್ತಾರೆ. ಎಲ್ಲರೂ ಸಹ ಈ ಒಂದು ಸಿನಿಮಾಕ್ಕೆ ನಾವು ವಿಜಯಪುರ ಒಂದು ಸುತ್ತಮುತ್ತಲ ಭಾಗದಲ್ಲಿ ಚಿತ್ರೀಕರಣ ಮಾಡಿದಾಗ ಅಲ್ಲಿ ಒಂದು ಚಿಕ್ಕತ್ಮಂಗಲ ಅಂತ ಗ್ರಾಮದಲ್ಲಿ ಬಹಳಷ್ಟು ಆ ಹಳ್ಳಿಯ ಜನ, ಮತ್ತು ಭಕ್ತರಳ್ಳಿ ಗ್ರಾಮದಲ್ಲಿ, ಮತ್ತು ನಮ್ಮ ಕಾಚಕೊಂಡಳ್ಳಿ ಹಳ್ಳಿಯ ಜನರು ಭಾಳ ಅವರು ಸಹಕರಿಸಿದ್ದಾರೆ. ಆಮೇಲೆ ನಾವು ಏನು 2 ಸಾಂಗು ಕುಮಟಾ ಮತ್ತು ಹೊನ್ನಾವರ ಅವಿನಾಶಿನಿ ಬ್ಯಾಕ್ ವಾಟರಲ್ಲಿ ನಮ್ಮ ಹೀರೋ ಮತ್ತು ಹೀರೋಯಿನ್ ಆ ಒಂದು 2 ಸಾಂಗ್ಗಳು ಅಲ್ಲಿ ಮಾಡಿದಾಗ ಅಷ್ಟು ದೂರವಾಗಿ ಮಾಡಿದವು ನಮ್ಗೆ ಭಾಳ ಅಲ್ಲಿ ಒಂದು ಸಹಕಾರ ಕೊಟ್ಟು ಅಲ್ಲೇ ಇದ್ದು ಈ ಒಂದು 2 ಸಾಂಗ್ಗಳನ್ನು ಮುಗಿಸಿ ಬರೋ ತನಕ ಸಹಕರಿಸಿದ್ದಾರೆ. ಮತ್ತೊಮ್ಮೆ ಅವರಿಗೆ ನಾನು ವಂದನೆ ಅರ್ಪಿಸುತ್ತಾ, ಅಲ್ಲೊಬ್ಬ ನಮ್ಮ ಸ್ನೇಹಿತರು ಸೋಮು ಅಂತಿದ್ರು, ರೆಸಾರ್ಟ್ ಓನರು, ಅವನು ಈ ಸಂದರ್ಭದಲ್ಲಿ ನೆನೀಲೇಬೇಕು. ಭಾಳ ನಮಗೆ ಸಹಕಾರ ಕೊಟ್ಟು ಭಾಳ ಒಂದು ವ್ಯವಸ್ಥಿತವಾಗಿ ಅಚ್ಚುಕಟ್ಟಾಗಿ ಚಿತ್ರೀಕರಣ ಹೇಳೋದಕ್ಕೆ ಅವರೆಲ್ಲ ಸಹಕರಿಸಿದ್ದಾರೆ. ಅವ್ರಿಗೂ ನಾನು ಧನ್ಯವಾದಗಳನ್ನು ತಿಳಿಸುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಇಲ್ಲ ಅವ್ರು ಹಿಂಗೆ ನೋಡಿದ್ರೆ ಹೆಂಗೆ ಕಾಣ್ತಾರೆ ಇವರು, ಈ ಥರ ಹೆಂಗೆ ಕಾಣ್ತಾರೆ ಅವರು ಅಂತ ಬಿಟ್ಟು ನಾನು ಕಲ್ಪನೆ ಮಾಡ್ಕೊಳ್ತಾ ಇದ್ದೆ. ಆಮೇಲೆ ನಮ್ಮ ಮನೆಯವ್ರು ಹೇಳ್ತಿದ್ದೆ, ಅದ್ಭುತವಾಗಿ ಕಾಣ್ತಾರೆ ಅವರು, ಅವ್ರು ಹಂಗಿದ್ದಾರೆ ಹಿಂಗಿದ್ದಾರೆ ಚೆನ್ನಾಗಿ ಕಾಣ್ತಾರೆ ಅವರು, ಬೇರೆ ಯಾರಿಗೂ ಶೂಟ್ ಆಗಲ್ಲ, ಇದು ಮಾತ್ರ ಅವರೇ ಸರಿ ಹೇಳ್ತಾ ಇದ್ರು ಅವರು. ಕತೆ ಹುಟ್ಟಿಬಿಡ್ತು. ಕತೆ ಹುಟ್ಟಿದ ಮೇಲೆ ಗೊತ್ತು ಮಾಧ್ಯಮ ಮಿತ್ರರಿಗೆ ಸಿನಿಮಾ ಮಾಡಬೇಕಾದ್ರೆ ಭಾಳ ಮುಖ್ಯವಾಗಿ ಹಣಕಾಸಿನ ವ್ಯವಸ್ಥೆಗಳು ಭಾಳ ಮುಖ್ಯ ಆಗ್ತದೆ. ನನ್ನ ಅತ್ಯಂತ ಆತ್ಮೀಯ ಸ್ನೇಹಿತರು ಎಲ್ಲರೂ ಕೂಡ ಅವರು ಡಾಕ್ಟರ್ ಶಿವಕುಮಾರ್ ಅವರಿಗೆ ಈ ಕತೆ ಒಂದು ತುಣುಕು ಹೇಳಿದೆ ನಾವು. ಇಲ್ಲ ತುಂಬ ಚೆನ್ನಾಗಿದೆ ಕತೆ, ಇದು ಭಾಳ ಚೆನ್ನಾಗಿದೆ ಅಂತ ಹೇಳಿದರು. ನಾನು ಹೀರೋ ಯಾರೋ ಹೇಳಿಲ್ಲ, ನನ್ನ ಮನಸ್ಸಲ್ಲಿ ಇಟ್ಕೊಂಡಿದ್ದೆ ಅಷ್ಟೇ ನಾನು. ಸೊ ಎಲ್ಲ ನನ್ನ ಮಿತ್ರರಿಗೆ ಕತೆ ಹೇಳಿದೆ. ಅವ್ರಿಗೆಲ್ಲರ ಬಾಯಲ್ಲಿ ಬಂದಿದ್ದು ಒಂದೇ ಉತ್ತರ, ವಿಜಯರಾಘವೇಂದ್ರ ಸರ್. ಒಂದು ಕತೆ ಹುಟ್ಟಿದಾಗ ನಾಯಕ ನಟ ಹಿಂಗೆ ಇರಬೇಕಂತ ಒಂದು ಜಡ್ಜ್ ಮಾಡೋದಿದೆಯಲ್ಲ, ಅಲ್ಲಿ ನನ್ನ ಕತೆ ಗೆದ್ದಿದೆ ಅಂತ. ಸೊ ಅಂಥ ಒಂದು ಸುಂದರವಾದ ಒಂದು ರಥವನ್ನು ನಾನು ನಿರ್ಮಾಣ ಮಾಡಿ ಆ ರಥದ ಒಳಗೆ ಕಲಾವಿದ ಅಂತಕ್ಕಂಥ ಒಬ್ಬ ದೇವತೆಗಳನ್ನು ನಾನು ಪ್ರತಿಷ್ಠಾಪನೆ ಮಾಡಿದ್ದೀನಿ. ಆ ರಥನ ಮಾಧ್ಯಮ ಮಿತ್ರರು ಕರ್ನಾಟಕದಾದ್ಯಂತ ಎಳಿಬೇಕು, ನೀವೆಲ್ಲ ಸಹಕರಿಸಬೇಕು. ಪ್ರತಿ ಮನೆಗೂ ಆ ರಥದ ಒಂದು ಸೌಂದರ್ಯವನ್ನು ತೋರಿಸ್ಬೇಕು ನೀವೆಲ್ಲ. ನನಗೆ ನಿಮ್ಮ ಸಹಕಾರ ಭಾಳ ಮುಖ್ಯ. ಯಾಕಂದರೆ ಮಾಧ್ಯಮ ಮಿತ್ರರು ನೀವು ಕೊಡೋದಿದೆಯಲ್ಲ, ಆ ಸ್ಫೂರ್ತಿ, ಆಮೇಲೆ ಪಬ್ಲಿಸಿಟಿ ಒಂದು ಸಿನಿಮಾಗೆ ಬಹಳ ದೊಡ್ಡದದು. ಸೊ ಹೀಗಾಗಿ ನಿಮ್ಮ ಸಹಕಾರ ನಾನು ಯಾವತ್ತೂ ಕೇಳ್ತೇನೆ. ಆ ನಂತರ ನಾನು ಮೊದಲನೇ ಬಾರಿ ಈ ಸಿನಿಮಾಗೆ ಹಾಡನ್ನು ಬರೆದೆ ನಾನು. ಅದು ಎಲ್ಲ ಹೊರಟಿದ್ವಿ ಕೇರಳಕ್ಕೆ ಒಂದು ಟೂರ್ಗೆ ಹೋದಾಗೆ, ಒಂದು ಐಟಮ್ ಸಾಂಗ್ ಬರೀರಿ ನೀವು ಅಂದರು. ಸಾಂಗ್ ಆಗ್ತಾ ಇದ್ದಾರೆ. ಸೊ ನಾನೇನು ಮಾಡಿದೆ, ಅಲ್ಲಿ ಟ್ರೈನಲ್ಲಿ ಹೋಗ್ಬೇಕಾದ್ರೆ ಪೆಪ್ಸಿ ಬಾಟ್ಲಿ ಓಪನ್ ಮಾಡಲಿಕ್ಕೆ ತುಂಬ ಇವರು ಕಷ್ಟ ಬೀಳ್ತಾ ಇದ್ರು ನನ್ನ ಫ್ರೆಂಡು. ಅದು ನೋಡಿದಲ್ಲಿ ಒಂದು ಟಿಶ್ಯೂ ಪೇಪರ್ದು ಪೆನ್ ತೊಗೊಂಡು ಬರದೆ, ಸೀಲ್ ಓಪನ್ ಮಾಡುವವರು ಮಾಲ್ ಬಂದೈತೆ ಅಂತ ಹೇಳ್ಬಿಟ್ಟು ಕಂಟೆಂಟ್ ಅದು ಸಾಂಗ್ ಬಂದೇ ಬಿಡ್ತು. ತುಂಬ ಚೆನ್ನಾಗಿದೆ ಸಾಂಗ್ ಮಾಡ್ಬಿಡೋಣ ಇದನ್ನು.
ತಡನೇ ಮಾಡ್ದಂಗೆ ಇಮಿಡಿಯೇಟ್ ಸಾಂಗ್ ಮಾಡಿ ಎಲ್ಲ ರೆಕಾರ್ಡ್ ಮಾಡಿಸ್ಬಿಟ್ರು. ಆಮೇಲೆ ಕತೆ ಹಿಂಗಿದೆ, ಹಾಡು ಹಿಂಗೆ ಕರ್ಕೊಂಡು ಹೋಗ್ತಾ ಇದೆ, ಯಾಕೋ ಟ್ರ್ಯಾಕ್ ಬೇರೆ ಬೇರೆ ಕಡೆಗೆ ಅನಿಸ್ತಾ ಇದೆ. ಯಾಕಂದ್ರೆ ಒಂದು ಒಬ್ಬ ಆ್ಯಸ್ ಎ ರೈಟರ್, ನಾನು ಸ್ಟೋರಿ ರೈಟರ್, ನಾನು ಆ್ಯಕ್ಚುಲಿ ಸುಮಾರು 20 ಸಿನಿಮಾ ನಾನು ಕತೆ ಚಿತ್ರಕಥೆ ಸಂಭಾಷಣೆ ಬರ್ತಿದ್ದೆ ನಾನು ಹಿಂದೆ. ಆಮೇಲೆ ಕತೆ ಎಲ್ಲ ನಾವು ಹೇಳಿದ ಮೇಲೆ ಸಾರ್ ಹೇಳಿದರು, ಸ್ವಲ್ಪ ಯಾಕೋ ಸ್ವಲ್ಪ ಬೇರೆ ಬೇರೆ ಥರ ಅನಿಸುತ್ತೆ ನೋಡಿ, ಕತೆ ಏನೇನೋ ಹೇಳಿದ್ರು, ಇಷ್ಟು ಚೆನ್ನಾಗಿದೆ ಕತೆ, ಇದರಲ್ಲಿ ಇದು ಯಾಕೆ ಇದು ಅಂದಿದ್ದು ಸರಿ ಅನ್ನಿಸ್ತು ನನಗೆ. ಯಾಕಂದರೆ ಅವರ ಅನುಭವ ಇದೆಯಲ್ಲ, ಆ ಅನುಭವ ಅವರನ್ನು ಪ್ರತಿ ಆ್ಯಂಗಲನ್ನು ನಾವು ಅಣ್ಣವ್ರನ್ನ ಬೆಳೆದಿದ್ದೀವಲ್ಲ, ನನಗೆ ಅವ್ರು ಕಾಣ್ತಾ ಇದ್ರು. ಅವ್ರ ಆ್ಯಟಿಟ್ಯೂಡ್, ಅವರ ನಡೆ, ಅವ್ರ ನುಡೆ, ಅವರ ಸೌಮ್ಯತೆ, ಅವ್ರು ಮಾತಾಡೋ ರೀತಿ ನೀತಿಗಳು ನನಗೆ ಅದು ಅನಿಸ್ತಾ ಇತ್ತು. ನಾವೆಲ್ಲ ಅಣ್ಣವ್ರು ನೋಡಿ ಬೆಳೆದಿದ್ವಿ, ಅವ್ರ ಸಿನಿಮಾ ನೋಡಿ ಬೆಳೆದಿದ್ವಿ. ಆಮೇಲೆ ಇದು ಬೇಡ ಅನಿಸುತ್ತೆ ನೋಡಿ, ನಿಮ್ಮ ಇಷ್ಟಪ್ಪ ಆ್ಯಸ್ ಎ ಡೈರೆಕ್ಟರ್, ನಿರ್ಮಾಪಕರ ಸಲಹೆ ಉತ್ತಮವಾಗಿದ್ದರೆ ನಾನು ತೊಗೊಳ್ಬೇಕಾಗ್ತದೆ. ಕೆಲವು ಸಂದರ್ಭದಲ್ಲಿ ಯಾವುದೇ ಕಾಂಟ್ರವರ್ಸಿ ಮಾತಿದೆ, ಎಸ್ ಬೇಡ ಸರ್ ಸಾಂಗೇ ಬೇಡ ಬಿಡಿ ಅಂತ ಹೇಳ್ಬಿಟ್ಟು 4 ಸಾಂಗನ್ನು ನಾನು ಸಾಹಿತ್ಯ ಬರೆದೆ. ಅದು ಡಮ್ಮಿ ಸಾಹಿತ್ಯ ಅಂತ ಹೇಳ್ಬಿಟ್ಟು ಬರೆದು ನಮ್ಮ ಲೆಜೆಂಡರಿ ವಿ ಮನೋಹರ್ ಸರ್ ಕೈಕೊಟ್ಟೆ. ಸರ್ ಹೆಸರಾಂತ ರೈಟರ್ನ ಸಾಂಗ್ ಮಾಡಿಸಿ ಇದನ್ನು ಬರೆಸಿ ಅಂತ. ಅವರು ನೋಡಿದರು, ಇದಕ್ಕಿಂತ ಸಾಹಿತ್ಯ ಬೇಕೇನ್ರಿ, ತುಂಬ ಚೆನ್ನಾಗಿ ಬರೆದ್ಬಿಟ್ಟಿದ್ದೀರ ನೀವು ಇದೇ ಸಾಹಿತ್ಯ ಇದ್ಬಿಡ್ಲಿ, ನಿಮ್ಮದೇ ಸಾಹಿತ್ಯ ಇರಲಿ ಅಂತ. ಸಾಗಿ ನಾನು ಎಮರ್ಸನ್ ರೆಡ್ಡಿ ಅಂತ ತೆಲುಗು ಮತ್ತು ಗಡಿಬಿಡಿಯಂ ಅಂತ ಒಂದು ಸಿನಿಮಾ, ಅದು ಒಬ್ಬ ಭಾಳ ಹೆಸರಾಂತ ಪೊಲಿಟಿಷಿಯನ್ಸ್ ಅವರು ಸತ್ತು ಹೋಗ್ತಾರೆ ಬಿಡಿ, ಅದೇನೋ ಆಗಿದೆ. ಭಾಳ ದೊಡ್ಡ ಲೀಡ್ರು ಆಂಧ್ರದಲ್ಲಿ ಒಂದು ಕಾಲದಲ್ಲಿ ಭಾಳ ದೊಡ್ಡ ಹೆಸರಿದ್ದಂಥ ಒಬ್ಬ ಡಾನ್, ಅವರು ನಿರ್ಮಾಪಕರು. ಪ್ರಭಾಕರ್ ಚೌಧರಿ ಅಂತ ಹೇಳ್ಬಿಟ್ಟು MLA ನಿರ್ಮಾಪಕರು. ಸೊ ಎಲ್ಲ ಕತೆ ಆ ಎಮರ್ಸನ್ ಅಂತಕ್ಕಂಥದ್ದು ನಡೀತು. ದ ಫಸ್ಟ್ ಟೈಮ್ ನಾನು ಸಾಹಿತ್ಯ ಬರೆದು ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ಕೊಟ್ಟೆ, ಬಂದ್ ಮಾಡಲಿಲ್ಲ. ನಮ್ಮ ಲೋಕೇಶ್ ಅವರು ಬಂದ್ ಮಾಡಿದ್ರು, ಅರ್ಜುನ್ ಜನ್ಯ ಅವರು ಫಸ್ಟ್ ಪಿಕ್ಚರ್. ಅವರು ಮರ್ತಿರ್ತಾರೆ, 20 ವರ್ಷ ಆಯಿತು. ಆ ಸಿನಿಮಾ ಒಂದು 15 ಶೂಟ್ ಆಗಿ ನಿಂತು ಹೋಯಿತು. ಅದರ ನಂತರ ನಾನು ಬರೀಲಿಲ್ಲ ಸಾಹಿತ್ಯವನ್ನು. ಈಗ ನನಗೆ ಅವಕಾಶ ಕೊಟ್ಟಿದ್ದಾರೆ. ಎಲ್ಲ ಸಹಾಯ ಹಾಡುಗಳು ಕೂಡ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾರೆ ಅವರು. ಅದನ್ನು ನಾನು ಹೇಳಬಾರ್ದು, ಎಲ್ಲ ಕೇಳಿದ್ರು. ಆಮೇಲೆ ಅಭಿಮಾನಿಗಳು ಅದನ್ನೆಲ್ಲ ಆ ಸಿನಿಮಾನ ವೀಕ್ಷಿಸಬೇಕು, ನೋಡಬೇಕು. ಹೀಗಾಗಿ ಈ ಸಿನಿಮಾಕ್ಕೆ ಒಂದೊಂದು ಹಂತದಲ್ಲೆಲ್ಲ ನನಗೆ ಜವಾಬ್ದಾರಿ ಕೊಟ್ಟರು. ಅದನ್ನು ನಾನು ಭಾಳ ಕರಾರುವಕ್ಕಾಗಿ ನಾನು ಮಾಡಿದ್ದೀನಿ, ಆಮೇಲೆ ಪ್ರಾಮಾಣಿಕ ಮಾಡಿದ್ದೀನಿ. ಆ ನಂತರ ಇದರಲ್ಲಿ ಬಹಳ ವಿಶೇಷ ಏನಂತಂದರೆ, ವಿಜಯ್ ಸರ್ದು ತ್ರಿಪಾತ್ರ ಅಂತ ಹೇಳ್ಬೇಕು ನಾವಿಲ್ಲಿ. ಅಂದರೆ ದ್ವಿಪಾತ್ರದಲ್ಲಿ ಅವರು ಇದರಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಅವರ 5ನೇ ತಲೆಮಾರಿನ ಮುತ್ತಾತಂತ ಆ ಪಾತ್ರ ಕೂಡ ಇದರಲ್ಲಿ ನೀವು ನೋಡ್ತೀರಿ, ಒಂದು ಸೀನಲ್ಲಿ ಬಂದು ಹೋಗ್ತದೆ. ನಂತರ 2 ಕ್ಯಾರೆಕ್ಟರ್ನ ಅವರು ಭಾಳ ಅಚ್ಚುಕಟ್ಟಾಗಿ ತುಂಬ ಚೆನ್ನಾಗಿ, ಆಮೇಲೆ ತುಂಬ ಭಿನ್ನವಾಗಿ ಮಾಡಿದರು. ನಾನು ಡಬ್ಬಿಂಗಲ್ಲಿ ನಾನು ಸ್ವಲ್ಪ ಯೋಚನೆ ಮಾಡ್ತಿದ್ದೆ, ನಾವೇನು ಹೇಳಬೇಕು ಅವರಿಗೆಲ್ಲ, ನಾವು ಸರ್ ಏನು ಹೇಳೋಕ್ಕಾಗಲ್ಲ. ನಾನು ಅವರ ಪಾತ್ರ ನೋಡಿದ ತಕ್ಷಣವೇ ಅಪ್ಪ ಯಾರು ಮಗ ಯಾರು ಗೊತ್ತಾಗ್ಬಿಡುತ್ತೆ ನಿಮಗೆ. ಹಂಗೆ ಧ್ವನಿ ಬದಲಾಯಿಸಿಬಿಟ್ಟು ಡಬ್ ಮಾಡಿಬಿಟ್ರು. ನನಗೆ ಬಹಳ ಖುಷಿ ಆಯಿತು. ನಾನು ಹೇಳಿಕೆ ಆಗಿಲ್ಲ, ನನಗೆ ಎಲ್ಲಿ ಒಂದೇ ಥರ ಆಗ್ಬಿಡುತ್ತೆ ಅನ್ನೋದು ಕೇಳಿದೆ. ಸರ್ ಧ್ವನಿ ಸ್ವಲ್ಪ ಯೋಚನೆ ಮಾಡಿಬಿಡಿ, ಅಲ್ಲಿ ನೋಡಿ ನೀವು ಅಂದರು. ಸೊ ಅಪ್ಪ ಮಗಾಗಿ ತುಂಬ ಚೆನ್ನಾಗಿ ಈ ಚಿತ್ರದಲ್ಲಿ ಮಾಡಿದ್ದಾರೆ. ವಿಶೇಷವಾದಂಥ ಕಾಸ್ಟ್ಯೂಮ್ಸ್ ಎಲ್ಲ ಸರ್ ನಾನು ತೋರಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ದೀನಿ. ಈ ಚಿತ್ರದ ಹೈಲೈಟ್ ಏನಂದರೆ, ಸಾಂಗ್ ಬರುತ್ತೆ, ಡೈಲಾಗ್ ಬರುತ್ತೆ, ಒಂದು ಪಲ್ಲವಿ ಬರುತ್ತೆ, ಇದು ಬರುತ್ತೆ, BGM ಬರುತ್ತೆ, ಡೈಲಾಗ್ ಬರುತ್ತೆ, ಸಾಂಗು ಅದು ಸೇರ್ಕೊಂಡು ಬರ್ತಾ ಇರ್ತದೆ. ಕ್ಲೈಮ್ಯಾಕ್ಸ್ ಸಾಂಗಲ್ಲೇ ಕ್ಲೈಮ್ಯಾಕ್ಸನ್ನು ಮಾಡಿದ್ದೀನಿ ನಾನು. ಫೈಟ್ ಬರುತ್ತೆ. ಈ ಥರದಲ್ಲಿ ಒಂದು ಡಿಫ್ರೆಂಟ್ ಪ್ರಯೋಗ ಇದು. ಪ್ರತಿ ಸಿನಿಮಾದಲ್ಲೂ ಫೈಟಲ್ಲೂ ಇನ್ನೇನೋ ಕ್ಲೈಮ್ಯಾಕ್ಸ್ ಎಂಡ್ ಆಗ್ತದೆ. ಬಟ್ ಈ ಸಿನಿಮಾದಲ್ಲಿ ಒಂದು ಹಾಡಿನ ಮುಖಾಂತರ ಈ ಸಿನಿಮಾದ ಕ್ಲೈಮ್ಯಾಕ್ಸನ್ನು ಹೇಳಿ ಕೊಟ್ಟಿದ್ದೀನಿ ನಾನು. ಅದನ್ನು ಭಾಳ ಅಚ್ಚುಕಟ್ಟಾಗಿ ಸಾರು ಭಾಳ ವಿಶೇಷವಾದಂಥ ಪಾತ್ರದಲ್ಲಿ ಅಭಿನಯಿಸಿ ನಮಗೆ ಬಹಳ ಖುಷಿ ಆಗ್ಬಿಡ್ತು ನನಗೆ. ಅಷ್ಟು ಚೆನ್ನಾಗಿ ಅವರು ಮಾಡಿಕೊಟ್ಟಿದ್ದಾರೆ. ಆಮೇಲೆ ಸಂಪೂರ್ಣ ಸಹಕಾರ ಕೊಟ್ಟರು. ನನಗನ್ಸುತ್ತೆ ತೆಲುಗಲ್ಲಿ ಯಾರೋ ಇದ್ದಾರಂತೆ, ನಾನು ನೋಡಿದ್ದೀನಿ ಅಷ್ಟೇ, ನ್ಯಾಚುರಲ್ ಸ್ಟಾರ್ ಅಂತ. ನಿಜಕ್ಕೂ ಕನ್ನಡದ ನ್ಯಾಚುರಲ್ ಸ್ಟಾರ್ ಅಂದರೆ ವಿಜಯ್. ಅವರು ದೊಡ್ಡತನ ಅವ್ರು ಹೇಳ್ತಾರೆ, ನಾವು ನೋಡ್ತೀವಲ್ಲ. ಸೊ ಅವರು ಕನ್ನಡದ ನ್ಯಾಚುರಲ್ ಸ್ಟಾರ್ ನಮ್ಮ ವಿಜಯ್ ಆಗಿದ್ರು ಅವರು. ಸೊ ಹೀಗಾಗಿ ನಿರ್ಮಾಪಕರು ಜೊತೆಗೆ ಎಲ್ಲ ಕಲಾವಿದರು, ನಮ್ಮ ಬಾಲ್ವಾಡಿಯವ್ರ ಬಗ್ಗೆ ಅಂತೂ ಮಾತಾಡೋಂಗಿಲ್ಲ. 6 ಸಿನಿಮಾ ರಿಲೀಸ್ ಆದರೆ 4 ಸಿನಿಮಾ ಅವ್ರದ್ದೇ ಇರುತ್ತೆ ಕನ್ನಡದಲ್ಲಿ. ಅಷ್ಟು ಸಿನಿಮಾದಲ್ಲಿ ಅಭಿನಯಿಸಿ ಅವರು ಇದರಲ್ಲಿ ತುಂಬ ಭಿನ್ನವಾದಂಥ ಪಾತ್ರ, ಆದರೂ ದ್ವಿಪಾತ್ರ ಇದರಲ್ಲಿ ಅವರು ಕೂಡ ಡಬಲ್ ಆ್ಯಕ್ಟ್ ಮಾಡಿದ್ದಾರೆ. ಆಮೇಲೆ ಫಸ್ಟ್ ಟೈಮ್ ಒಂದು ಪಾತ್ರವನ್ನು ನಾನು ಪರಿಚಯಿಸಿದ್ದೀನಿ, ವಿ ಮನೋಹರ್ ಸರ್ನ. ನೀವು ಸ್ವಲ್ಪ ಅವ್ರನ್ನ ಗುರುಸೋದು ಭಾಳ ಕಷ್ಟ ಸಿನಿಮಾದಲ್ಲಿ, ಅವ್ರು ಗೊತ್ತೇ ಸಿಗಲ್ಲ. ಆ ಗೆಟಪ್ಪಲ್ಲಿ ಅವರನ್ನು ತೋರಿಸಿದ್ದೀನಿ ನಾನು. ಭಾಳ ಜನ ಗೊತ್ತಾಗಲ್ಲ ಅವರು. ಆ ಸಿನಿಮಾ ನೋಡಿದಾಗ ನಿಮ್ಗೆ ಗೊತ್ತಾಗ್ತದೆ. ಆಮೇಲೆ ನಮ್ಮ ನವನೀತ್ ಅವರು, ಆಮೇಲೆ ನನ್ನ 4 ಜನ ಹುಡುಗರು ಕಣ್ಣುಗಳ ಥರ ಅವರು ಪಾಪ ಈ ಸಿನಿಮಾಕ್ಕೆ ರಥ ಚಕ್ರಗಳ ಥರ ಅವರು ಈ ಪಾತ್ರದಲ್ಲಿ ಎಲ್ಲ ತೊಡಗಿಸ್ಕೊಂಡ್ರು. ಅವರು ಬರೀ ಕಲಾವಿದರಾಗಿರಲಿಲ್ಲ ಈ ಸಿನಿಮಾಕ್ಕೆ. ನಮ್ಮ ಮನು ಇರ್ಬೋದು, ಸನತ್ ಇರ್ಬೋದು, ಬುಲೆಟ್, ವಿಜಯ್, ಇವರುಗಳೆಲ್ಲ ಚಿತ್ರ ತಂಡದ ಜೊತೆಗೆ ಬರೆದಂಥವ್ರು. ಇಂಥ ಹುಡುಗರಿಗೆ ಅವಕಾಶಗಳು ಕೊಡಬೇಕು ಅಂತಂದು ಹೇಳ್ಬಿಟ್ಟು ಚಿತ್ರರಂಗ ಕೂಡ ಯೋಚನೆ ಮಾಡಬೇಕಾಗ್ತದೆ.
ಅತಿ ಶೀಘ್ರದಲ್ಲಿ ನನ್ನೊಂದು ತಮಿಳ್ ಸಿನಿಮಾ ಸೆಟ್ಟಿರೋ ಸಾಧ್ಯತೆ ಇದೆ. ಎಲ್ಲ ಡಿಸ್ಕಸ್ ಎಲ್ಲ ನಡೀತಾ ಇದೆ. ನಿಮಗೆಲ್ಲ ಆಶೀರ್ವಾದ ಬೇಕು. ಹಾಗೆ ನನ್ನ ಹಿರಿಯ ನಿರ್ದೇಶಕರು ಸುಮಾರು ಸಿನಿಮಾಗಳನ್ನ ಹಿಟ್ ಅಂತ ಕೊಟ್ಟಂಥವ್ರು, ವಿಷ್ಣುವರ್ಧನ್ ಸಿನಿಮಾಗಳ ಅನೇಕ ಕಥೆಗಳನ್ನ ನಾವು ತೆರೆ ಮೇಲೆ ತಂದಂಥವ್ರು ಜಯರಾಮ್ ರೆಡ್ಡಿ ಸಾರು, ಅವ್ರ ಮಾರ್ಗದರ್ಶನ ಕೂಡ ನನಗಿತ್ತು. ಹಾಗೆ ನನ್ನ ಅತ್ಯಂತ ಆತ್ಮೀಯ ಸ್ನೇಹಿತರು, ನಾ ಹಿಂದೆ ಕೋ ಡೈರೆಕ್ಟರ್ ಮಾಡೋದು ಸುಮಾರು ಒಂದು 8 ಸಿನಿಮಾಗಳ ಜೊತೆಗೆ ಮಾಡಿದಂಥ ಮುತ್ತುರಾಜ್ ಅವರಿಗೆ ಈ ಚಿತ್ರದಲ್ಲಿ ಛಾಯಾಗ್ರಹಣ ಅವಕಾಶವನ್ನು ಕಲ್ಪಿಸ್ಕೊಟ್ಟೆ. ಭಜರಂಗಿ ಮೋಹನ್ ಅವರು ನೃತ್ಯ ಸಂಯೋಜನೆ ಮಾಡಿದ್ದಾರೆ. ಥ್ರಿಲ್ಲರ್ ಮಂಜು ಅವರು ಸಾಹಸ ಮಾಡಿದ್ದಾರೆ. ಮುತ್ತುರಾಜ್ ಅಂತ ಬಿಟ್ಟು ತುಂಬಾ ನನಗೆ ಸಪೋರ್ಟಿವ್ ಆಗಿ ನಿಂತ್ಕೊಂಡು ಎಡಿಟ್ ಮಾಡಿಕೊಟ್ಟಿದ್ದಾರೆ. ನನ್ನ ಅತ್ಯಂತ ಆತ್ಮೀಯ ಸ್ನೇಹಿತ. ಜೊತೆಗೆ ನನ್ನ ಜೊತೆಗೆ ಸಹ ನಿರ್ದೇಶಕರಾಗಿ ಅವರು ತುಂಬ ವರ್ಷದಿಂದ ಕೆಲಸ ಮಾಡಿಕೊಟ್ಟಿದ್ದ ಹುಡುಗ ಇವತ್ತು ಜಸ್ಟ್ ಎಡಿಟರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಹೀಗೆ ನಮ್ಮ ಧೀರಾಜ್, ನಮ್ಮ ತಾಂತ್ರಿಕರು ಎಲ್ಲರೂ ಕೂಡ ಒಂದು ಟೀಮ್, ಮನೆಯವರ ಥರ 45 ದಿನಗಳ ಕಾಲ ನಿರಂತರವಾಗಿ ಶೂಟಿಂಗ್ ಆಯಿತು. ಎಲ್ಲ ಯಾವುದೇ ಥರದ ತೊಂದರೆಗಳಿದೆ ಅಚ್ಚುಕಟ್ಟಾಗಿ ಸಿನಿಮಾ ಮುಗಿಸಿ ಇನ್ನೇನು ನಾನು ಜೂನ್ 2nd ವೀಕಲ್ಲಿ ಬೆಳ್ಳಿ ತೆರೆ ಮೇಲೆ ಬರಲಿಕ್ಕೆ ಸಿನಿಮಾ ರೆಡಿ ಇದೆ. ಈ ವಾರದಲ್ಲೇ ಇನ್ನೊಂದು ಸಾಂಗ್ ನಾನು ಹುಬ್ಬಳ್ಳಿಯಲ್ಲಿ ಭಾಳ ದೊಡ್ಡ ಒಂದು ಇವೆಂಟ್ ಮಾಡಿ ಸಿದ್ದಾರೂಢ ಮಟ್ಟದಲ್ಲಿ ಅದನ್ನು ರಿಲೀಸ್ ಮಾಡ್ತಾ ಇದ್ದೀವಿ. ಎವ್ರಿ ವೀಕ್ ಒಂದು ಸಾಂಗು ಲಾಂಚ್ ಆಗ್ತದೆ. ಜೂನ್ 1st ವೀಕಲ್ಲಿ ಟೀಸರ್ ಬರ್ತದೆ. 2nd ವೀಕಲ್ಲಿ ನಿಮಗೆ ಟ್ರೈಲರ್ ಆ್ಯಂಡ್ ಸಿನಿಮಾ ಲಾಂಚ್ ಮಾಡ್ತೀವಿ. ಇಷ್ಟು ಈ ಸಿನಿಮಾದ ಬಗ್ಗೆ ಸಂಸ್ಕೃತ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಮತ್ತೊಮ್ಮೆ ಮುಗಿದೊಮ್ಮೆ ನನ್ನೆಲ್ಲ ಮಾಧ್ಯಮ ಮಿತ್ರರಿಗೆ ನನ್ನ ಕೈ ಮುಗಿದು ಕೇಳ್ತಾನೆ, ನೀವು ಬೆಳೆಸುವಂಥ ಮಗ ಅಥವಾ ಅಣ್ಣ ಅಥವಾ ದೊಡ್ಡಪ್ಪ ಚಿಕ್ಕಪ್ಪ ಏನಾರು ಅಂದ್ಬಿಡಿ, ನೀವೆಲ್ಲರೂ ಮಾಧ್ಯಮದಲ್ಲಿ ಚೆನ್ನಾಗಿ ಈ ಸಿನಿಮಾದ ಬಗ್ಗೆ ಬರೀತೀರಿ ಕೂಡ ಅಂತ ಹೇಳಿ. ಆಮೇಲೆ ನನ್ನ 30 ವರ್ಷಗಳ ಸ್ನೇಹಿತರು, ನನ್ನ PR ನಾಗೇಂದ್ರ ಸಾರು ತುಂಬಾ ನನಗೆ ಸಪೋರ್ಟಿವ್ ಆಗಿದ್ದೆ. ನಿಂತು ನೀವು ಮಾಡಿ ಡೈರೆಕ್ಟರ್, ನಾವಿದ್ದೀವಿ, ಯಾಕೆ ಯೋಚನೆ ಮಾಡ್ತೀರಾ, ನಾವಿದ್ದೀವಿ ಮಾಡಿರಿ ನೀವು ಅಂತೇಳಿ ಅನೇಕ ಪತ್ರಿಕೆಗಳಿಗೆ ಆಗಾಗ್ಗೆ ನಾನು ಇಂಟರ್ವ್ಯೂ ಮಾಡಿಸ್ತಾ ಇದ್ರು, ಪತ್ರಿಕೆ ಬರೋತಾರೆ ನೋಡ್ಕೊಳ್ತಾ ಇದ್ರು. ಹಾಗೆ ಸುಮಾರು 3000 ಹಾಡನ್ನು ಆಡತಕ್ಕಂಥ ಒಬ್ಬ ಮಹಾನ್ ಕಲಾವಿದರು. ಅನೇಕ ಸಿಂಗರ್ ಕರೆಸಿ ನಾನು ಧ್ವನಿಗಳನ್ನ ಚೆಕ್ ಮಾಡ್ತಿದ್ದೆ. ಯಾಕೋ ನನಗೆ ಸೆಟ್ ಆಗ್ತಾ ಇರಲಿಲ್ಲ. ಇಲ್ಲ ಈ ಥರ ಎಲ್ಲ ಇದು ಹಿಂಗೆ ಬೇಕು ನನಗೆ ಅಂತ ಹೇಳಿದಾಗೆ ಮನೋಹರ್ ಸರ್ ಒಬ್ಬರು ಕರೆಸಿದ್ರು ನನಗೆ. ಆ ವ್ಯಕ್ತಿ ಬೇರೆಯವರೆಲ್ಲ ನಮ್ಮ ಹೇಳಿ ಸರ್, ಎದ್ಮೇಲೆ ಹೇಳ್ತೀನಿ, ವಿಷ್ಣು ಸರ್ ಅದ್ಭುತವಾಗಿ ಆಡಿದ್ದಾರೆ. ಆ ಸಾಂಗ್ ಒಂದು ಲ್ಯಾಂಡ್ ಮಾರ್ಕ್ ಇಂಡಸ್ಟ್ರಿಗೆ ಅಷ್ಟು ಚೆನ್ನಾಗಿ ಆಡಿದ್ದಾರೆ. ಅದರಲ್ಲಿ ನಾನು ಸಾಕಿ ಅಂತ ಬರ್ತದೆ, ಅದನ್ನು ಯಾಕೆ ಹಾಡಿಸ್ಬೇಕು ಅಂತ ಹೇಳ್ಬಿಟ್ಟು ನಾನು ಹಾಡಿಸ್ತಾ ಇದ್ದೆ. ಅದನ್ನು ನಾನು ಹಾಡಿ ತೋರಿಸ್ತಿದ್ನಲ್ಲ, ಇವ್ರು ನೋಡಿ ಬೇಡ ಡೈರೆಕ್ಟ್ ಅದು ನಿಮ್ಮದೇ ಇದ್ಬಿಡ್ಲಿ, ಅದು ಬೇರೆ ರೀಚ್ ಮಾಡೋಕ್ಕಾಗಲ್ಲ ಅಂದರು. ಇವಾಗ ನಾನು ಸಿಂಗರ್ ಅಲ್ಲ, ನಾನು ಬೇಡ ಅಂತ ಹೇಳಿದೆ. ಸೊ ಹೀಗಾಗಿ ಆ ಬಿಗಿನಿಂಗಲ್ಲಿ ಬರ್ತಕ್ಕಂಥ ಸಾಕಿಯನ್ನು ನನ್ನ ಕಡೆಯಿಂದನೇ ಅವರು ಆಡಿಸೋಕ್ಕೆ ಪ್ರಯತ್ನ ಮಾಡಿದ್ದಾರೆ. ಆ ಸಾಂಗ್ ಕೂಡ ಹುಬ್ಳಿಯಲ್ಲಿ ಲಾಂಚ್ ಆಗ್ತದೆ 17ನೇ ತಾರೀಕು. ಸಾರಿ ನಾನು ಹೇಳಿದ್ದೀನಿ, ಅಲ್ಲಿ ಕೂಡ ನಿಮ್ಮ ಮಾಧ್ಯಮದ ಬೆಂಬಲ ಇರುತ್ತೆ, ನೀವು ಅಲ್ಲಿ ಕೂಡ ಸಪೋರ್ಟ್ ಮಾಡಬೇಕು ಅಂತೇಳ್ಬಿಟ್ಟು. ಪಾಪ ಏನೋ ಬಿಡು ಓಕೆ ನಾನು ಅಲ್ಲಿರ್ತೀನಿ, ನಾನು ಮಾಡ್ತೀನಿ ಅಷ್ಟೇ ಅಂತೇಳ್ಬಿಟ್ಟು ಒಂದೇ ಒಂದು ಸಣ್ಣ ನನಗೆ ಯಾವುದೇ ಥರದ್ದು ಈ ನಾಯಕಿ ಅಂದರೆ ನಾವು ನೋಡ್ತಾ ಇದ್ದೆ. ನಾನು ಬಹುತೇಕ ದಕ್ಷಿಣ ಭಾರತದ ಹೆಸರಾಂತ ನಟಿಯರು ಆ್ಯಕ್ಟ್ ಮಾಡುವಾಗ ನಾನು ಸಹ ನಿರ್ದೇಶಕನಾಗಿ ಸಹಾಯಕನಾಗಿ ಕೆಲಸ ಮಾಡಿ ನೋಡ್ತಿದ್ದೆ ಕೂಡ. ಅದು ಇತ್ತೇನು ನೋಡ್ಕೊಂಡೆ ನಾನು, ಇರಲಿಲ್ಲ ಯಾವುದೋ ನಮ್ಮಲ್ಲಿ ಹುಡುಗಿ ಬಂದು ಆ್ಯಕ್ಟ್ ಮಾಡ್ದಂಗೆ ಅನಿಸ್ತಾ ಇತ್ತು ನನಗೆ. ಆಮೇಲೆ ಏನು ಪ್ರಿಯಾಂಕ ಒಂದು ಕೆಲಸ ಮಾಡಮ್ಮ, ನೀನು ಬಾ ನನ್ನ ಜೊತೆಗೆ ಅಂತೇಳ್ಬಿಟ್ಟು ಮನೆಯವರಿಗೆಲ್ಲ ಪರಿಚಯ ಮಾಡ್ತಿದ್ದೆ. ಆಂಟಿ ಎಲ್ಲರೂ ಕರೆದು ಹೋಗ್ಬಿಡ್ತಿದ್ರು. ಸೊ ಹೀಗಾಗಿ ಈ ಚಿತ್ರದಲ್ಲಿ ಒಳ್ಳೆ ಪಾತ್ರ. ಇದರಲ್ಲಿ ಕೂಡ ಅವ್ರದ್ದು ಡ್ಯುಯಲ್ ರೋಲ್ ಇದೆ. 2 ಪಾತ್ರಗಳು ಬರ್ತದೆ. ಮೊದಲನೇ ಪಾತ್ರ ಬಹಳ ಸೌಮ್ಯವಾದ ಪಾತ್ರ, ಕತೆ ಹೇಳೋದಿಲ್ಲ. 2ನೇ ಪಾತ್ರ ರಗಡು ಲುಕ್ ಇದೆ. ಅವ್ರು ಹೇಳೋಕ್ಕಾಗಲ್ಲ ಅವರು ಅಂತ ಹೇಳ್ಬಿಟ್ಟು ಆ ರೀತಿ ತೋರಿಸೋ ಪ್ರಯತ್ನ ಮಾಡಿದ್ದೇನೆ. ಅಷ್ಟೊಂದು ಸುಂದರವಾದ ಒಂದು ಬೊಂಬೆಯನ್ನು ಅತ್ಯಂತ ಖರಾಬಾಗಿ ಇಷ್ಟು ತೋರ್ಸೋಕ್ಕೆ ಸಾಧ್ಯನೋ ಅಷ್ಟು ಖರಾಬಾಗಿ ಅವ್ರನ್ನ ಚಿತ್ರಿಸಿದ್ದೀನಿ. ನೀವೆಲ್ಲ ನೋಡಬೇಕು ಅಂತ ಹೇಳಿ ನೋಡಿ ಆಶೀರ್ವದಿಸ್ಬೇಕು. ಇನ್ನೇನು ನಾವು ಈ ಸಿನಿಮಾದ ಹಿನ್ನೆಲೆ ಸಂಗೀತ ಮಾಡುವಾಗ ನನ್ನ ಜೊತೆ ಇದ್ದವರು ನಾಗರಾಜ್ ಮತ್ತು ಶಿವಕುಮಾರ್ ಕುಟ್ಟಿಯವರು. ನಿರ್ದೇಶಕರ ಮನೆಯಲ್ಲೇ ಸುಮಾರು 15 ದಿವಸ ಠಿಕಾಣಿ ಕೊಡಿದ್ವಿ. ಆಗ ನಮಗೆ ಎಷ್ಟು ಚೆನ್ನಾಗಿ ಆದರಾತಿಥ್ಯ, ಬಗೆಯ ಊಟ ತಿಂಡಿ ಎಲ್ಲ ಮಾಡಿಕೊಟ್ಟಂಥವರು ನಿರ್ಮಾಪಕರಲ್ಲೊಬ್ಬರಾದಂಥ ಕುಸುಮ ಅವರು. ಆ ಮೇಡಮ್ ಒಂದು ಚೂರು ಇಷ್ಟು ಜನಕ್ಕೆ ಊಟ ಹಾಕಬೇಕು ಅನ್ನೋದು ಯಾವುದೇ ಇದಿಲ್ಲ. ಅವರೇ ಸ್ವತಃ ಅಡುಗೆ ಮಾಡಿಕೊಂಡು, ಜೊತೆಗೆ ಅವರ ಸೊಸೆಯರು ಕೂಡ ಅವ್ರಿಗೆ ಸಹಕಾರ ಕೊಟ್ಟಿದ್ದರು. ಅವರೆಲ್ಲ ನಮ್ಮನ್ನು 15 ದಿವಸ ಒಳ್ಳೆ ರೀತಿಯ ಊಟ ಹಾಕಿ ನಾವೆಲ್ಲ ದಪ್ಪಗಾಗೋ ಥರ ಮಾಡೋದು. ಚೆನ್ನಾಗಿ ತಿಂದು ಒಂದು ಒಳ್ಳೆಯ ಅನುಭವ ಅದು. ಬೆಳಿಗ್ಗೆ ಎದ್ದರೆ ವಾಕಿಂಗ್ ಹೋಗ್ತಾ ಇದ್ವಿ ನಾನು ಮತ್ತು ಡೈರೆಕ್ಟ್ರು, ಯಾಕಂದರೆ ತಿಂದಿದ್ದು ಕರಗಿಸ್ಬೇಕಲ್ಲ. ಹಾಗೆ
ಈ ಚಿತ್ರದಲ್ಲಿ ಮೇಘನಾ ಹಳಿಯಾಳ ಬಂದಿದ್ದಾರೆ. ಎಲ್ಲಿಮ್ಮ ಬನ್ನಿಮ್ಮ. ಅಲ್ಲಿ ನಿಂತಿದ್ದಾರೆ ಮೇಘನಾ ಹಳಿಯಾಳ. ದರ್ಶನ್ ಬಂದಿದ್ದಾನ? ದರ್ಶನ್ ನಾರಾಯಣ್ ಬಂದಿಲ್ಲ. ಆಮೇಲೆ ಚೇತನ್ ನಾಯಕ್ ತುಂಬ ಸಿನಿಮಾಗಳಿಗೆ ಹಾಡ್ತಾ ಇರ್ತಾನೆ, ಕನ್ನಡದಲ್ಲಿ ತುಂಬ ಹಾಡಿದ್ದಾನೆ, ಆದರೆ ಇನ್ನೂ ಸರಿಯಾಗಿ ಗುರುತಿಸಲಿಲ್ಲ ಯಾರು. ಆ ಚೇತನ್ ನಾಯಕ್ ಹಾಡಿದ್ದಾನೆ ಮತ್ತು ಶ್ವೇತಾ ಪ್ರಭು ಅವರು ಹಾಡಿದ್ದಾರೆ. ಯಾರು ಬಂದಿದ್ದರೆ ನಿಂತ್ಕೊಳ್ಳಿ. ಆಮೇಲೆ ರಿಷಬ್ ಮೆಹ್ತಾ ಅಂತ, ಈತ ಮೂಲತಃ ರಾಜಸ್ಥಾನಿ ಆದರೂ ಕೂಡ ಕನ್ನಡ ಚೆನ್ನಾಗಿ ಬರುತ್ತೆ, ಚೆನ್ನಾಗಿ ಕೀಬೋರ್ಡ್ ನುಡಿಸ್ತಾನೆ, ಚೆನ್ನಾಗಿ ಹಾಡ್ತಾನೆ. ಹೀಗಾಗಿ ನಾವು ಏನು ಮಾಡಿದ್ವಿ, ಎಲ್ಲ ಇಲ್ಲಿಯ ಸ್ಥಳೀಯ ಗಾಯಕರನ್ನೇ ನಾವು ಇದರಲ್ಲಿ ಹಾಡಿಸಿದ್ವಿ. ಆಮೇಲೆ ಈ ವೀರಗಾಸೆಯ ಹಾಡುವಾಗ ನನಗೆ ಅನಿಸಿದ್ದು ನಮ್ಮ ವಿಷ್ಣು ರಾಮನ್ ಅವರು. ಬಹಳ ವರ್ಷಗಳಿಂದ ಕನ್ನಡ ಚಿತ್ರರಂಗದಲ್ಲಿ SPB ಅವರ ರೀತಿಯಲ್ಲಿ ಹಾಡ್ತಾ, ಸ್ವತಃ ಬೇರೆ ಚಿತ್ರಗಳಿಗೆ ಅವ್ರದ್ದೇ ಒಂದು ಧ್ವನಿಯಲ್ಲಿ ಹಾಡ್ತಾ ಇದ್ದಂಥ ಎಲ್ಲರಿಗೂ ಗೊತ್ತು. ವಿಷ್ಣು ರಾಮನ್ ಅಂದರೆ ಎಲ್ಲರಿಗೂ ಗೊತ್ತು. ಅವರು ಇದರಲ್ಲಿ ಹಾಡಿದ್ದಾರೆ. ಹೀಗೆ ಗಾಯಕಿಯರೆಲ್ಲ ಬಳಗ ನಮ್ಮ ಕನ್ನಡದವರದೇ ಆಗಿದೆ. ಹಾಗೆ ಕೆಲಸ ಮಾಡ್ತಾ ನಮಗೆ ನನ್ನ ಮೇಲೆ ನಮ್ಮ ಡೈರೆಕ್ಟರ್ ದೃಷ್ಟಿ ಏನೋ ಬಿತ್ತು. ಇವ್ನಿಗೆ ಏನಾದ್ರು ಸುಮ್ಮನೆ ಮಾಡಬಾರ್ದು, ಇವ್ನಿಗೆ ಆ್ಯಕ್ಟಿಂಗ್ ವಿಶೇಷವಾಗಿ ಕೊಡಬೇಕು ಅಂತ ನನಗೊಂದು ವಿಶೇಷ ಗೆಟಪ್ ಕೊಟ್ಟರು. ನಾನು ಫೋಟೋ ನೋಡಿದಾಗ ನನ್ನ ಗುರುತು ನನಗೆ ಸಿಗಲಿಲ್ಲ. ಆ ಥರದ್ದು ಗೆಟಪ್ ಕೊಟ್ಟರು. ಅದಕ್ಕೆ ಸಾಧ್ಯ ಆದಷ್ಟು ಪ್ರಯತ್ನಪಟ್ಟು, ಇನ್ನೊಂದೇನೆಂದರೆ ಡೈರೆಕ್ಟ್ರು ಏನು ಹೇಳಿಕೊಟ್ರು ಅದೇ ಥರ ಮಾಡಿದೆ. ಅದೇನಾದ್ರು ಚೆನ್ನಾಗಿಲ್ಲ ಅಂದರೆ ಡೈರೆಕ್ಟ್ರು ಆದರೆ ಹಾಗಾಗಿಲ್ಲ. ಅವರು ತುಂಬ ಚೆನ್ನಾಗಿ, ಆಮೇಲೆ ಸ್ವತಃ ಡೈರೆಕ್ಟ್ರು ಒಂದು ಪಾತ್ರ ಮಾಡಿದ್ದಾರೆ, ಅದು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಬ್ಬ ಋಷಿಯ ಪಾತ್ರ ಮಾಡಿದ್ದಾರೆ ಅವರು, ಅವ್ರದ್ದು ಕೂಡ ಗುರ್ತು ಸಿಗಲ್ಲ. ಹೀಗೆ ನಾವು ಇದರಲ್ಲಿ ಏನಾದರೂ ವಿಶೇಷವಾಗಿ ಮಾಡಬೇಕು ಅಂತ ಡೈರೆಕ್ಟ್ರ್ ತುಳಿತ. ಇನ್ನೊಂದು ಡೈರೆಕ್ಟ್ರದ್ದು ಮತ್ತು ನಂದು ಪರಿಚಯ ಹೇಳಬೇಕು ಅಂತಂದರೆ, ನಾನು ಕಾಶಿನಾಥ್ ಸರ್ಗೆ ಅಸಿಸ್ಟೆಂಟಾಗಿ ಕೆಲಸ ಮಾಡ್ತಿದ್ದಾಗ ನಮಗೆ ಪರ್ಮನೆಂಟಾಗಿ ಫೋಟೋಗ್ರಾಫರು ವಾಲಿ ಸಜ್ಜನರಾವ್ ಸರ್ಕಲಲ್ಲಿ, ನಿಮಗೆ ಹೆಚ್ಚಿನವ್ರಿಗೆ ಗೊತ್ತಿರಲಿಕ್ಕಿಲ್ಲ, ಅಲ್ಲಿ ಸಜ್ಜನರಾವ್ ಸರ್ಕಲಲ್ಲಿ ವಾಲಿ ಸ್ಟುಡಿಯೋ ಅಂದರೆ ಫೇಮಸ್ಸು. ನಮ್ಮದು ಅಡ್ಡ ಅದು. ಕಾಶಿ ಶಿಷ್ಯರೆಲ್ಲ ಹೋಗಿ ಅಲ್ಲಿ ಕೂತ್ಕೊಂಡು, ಯಾಕಂದರೆ ಅವರು ಫೋಟೋ ಪ್ರಿಂಟ್ ಹಾಕೋದು ಲೇಟು, ನಾವು ಹೋಗಿ ಕಾಯಬೇಕು, ದಿನಗಟ್ಟಲೆ ಕಾಯಬೇಕು. ಆಗ ಒಂದು ಚಿಕ್ಕ ಹುಡುಗ ಅಲ್ಲಿ ಆ ನೆಗೆಟಿವ್ನ ಕ್ಲೀನ್ ಮಾಡೋದು, ಆಗಲ್ಲ ನೆಗೆಟಿವನ್ನ ಒಂದು ಸೊಲ್ಯೂಷನಲ್ಲಿ ಹಾಕಿ ಕ್ಲೀನ್ ಮಾಡ್ತಾರೆ, ಅದಕ್ಕೊಂದು ಅಸಿಸ್ಟೆಂಟು. ಆ ಹುಡುಗನೇ ಈ ನಮ್ಮ ವಸಂತ್ ಕುಮಾರ್ ಅವರು ಇವತ್ತು ನಿರ್ದೇಶಕರಾಗಿ ಈ ಚಿತ್ರ ಮಾಡ್ತಿರೋದು ನನಗೆ ಬಹಳ ಖುಷಿಯಾಗಿದೆ. ನಮ್ದು ಅದು ಆ ಥರ ಸಂಬಂಧಗಳು, ಹಳೆ ಸಂಬಂಧಗಳು. ಆಮೇಲೆ ನಿರ್ಮಾಪಕರನ್ನು ನಾನು ನವರತ್ನಗಳು ಅಂತ ಕರಿತೀನಿ. ಯಾಕಂದರೆ ನವರತ್ನ ಅಂದರೆ ಅದು ಬಹಳ ಶ್ರೇಷ್ಠವಾದ್ದು. ಇವರು ಹೇಗಿರ್ತಿದ್ರು ಅಂದರೆ, ಇವರು ಆ್ಯಕ್ಚುಲಿ ಲ್ಯಾಂಡ್ ಲಾರ್ಡ್ಸ್ ಎಲ್ಲ, ಶ್ರೀಮಂತಿಕೆಯಿಂದ ಪೋಸ್ಟ್ಗಳೆಲ್ಲ ಕೊಟ್ಕೊಂಡು ಇರ್ಬೋದಾಗಿತ್ತು. ಅದು ಏನೂ ಇಲ್ಲ, ಭಾಳ ಡೌನ್ ಟು ಅರ್ತ್, ಭಾಳ ಸಹಜವಾಗಿ ನಾವು ಕೆಲಸ ಮಾಡ್ತಿದ್ದಾಗ ಬಂದು ನೋಡೋರು, ನೋಡ್ಬಿಟ್ಟು ಖುಷಿ ಪಟ್ಕೊಂಡು ಹೋಗೋರು. ಯಾವುದೇ ಒಂದು ರೀತಿಯ ನಮಗೆ ತೊಂದರೆ ಕೊಟ್ಟಿಲ್ಲ, ನಮಗೆ ಬೇಕಾದ್ದನ್ನು ಕೊಟ್ಟಿದ್ದಾರೆ. ನಾವು ಮ್ಯೂಸಿಕ್ ಮಾಡುವಾಗಲೂ ನಮ್ಗೆ ಬೇಕಾದ ಇದು ಕೊಟ್ಟಿದ್ದಾರೆ, ಸಹಕಾರ ಕೊಟ್ಟಿದ್ದಾರೆ, ಶೂಟಿಂಗಲ್ಲೂ ಸಹಕಾರ ಕೊಟ್ಟಿದ್ದಾರೆ. ಹಾಗಾಗಿ ಇವರು ನವರತ್ನಗಳು. ಒಂದು ವೇಳೆ ಕೆಲವು ಸಿನಿಮಾದಲ್ಲಿ ಪ್ರೊಡ್ಯೂಸರ್ಸ್ ಯಾವಾಗಲೂ ಕಿರಿಕಿ ಮಾಡ್ತಾ ಇರ್ತಾರೆ. ಹಾಗಿದ್ದಾಗ ಏನು ಕರಿಬೋದು ಅಂದರೆ ನವಗ್ರಹಗಳು ಅಂತ ಕರಿಬೋದು. ಆದರೆ ಇವ್ರು ಯಾರು ನವಗ್ರಹಗಳಲ್ಲ, ನವರತ್ನಗಳು. ಇಂಥ ನಿರ್ಮಾಪಕರು ನಮಗೆ ಸಿಕ್ಕಿರೋದು ನಮ್ಮ ಪುಣ್ಯ. ಹೀಗಾಗಿ ನಾನು ಹೇಳ್ತಾ ಇದ್ದೆ ಅಂದರೆ, ಈ ಸಿನಿಮಾ ಹೇಗಾದರೂ ಗೆಲ್ಲೇಬೇಕು, ಗೆದ್ದು ಅವರ ನವರತ್ನಗಳು ಮತ್ತೆ ಮಿನುಗಬೇಕು. ಹಾಗೆ ರಾಘು ಬಗ್ಗೆ ಹೇಳೋದಾದರೆ, ವಿಜಯ ರಾಘವೇಂದ್ರ ಬಗ್ಗೆ ಹೇಳೋದಾದರೆ, ನಾನು ಹಿಂದೆ ಒಂದು ಸಿನಿಮಾ ನೋಡಿದ್ದೆ, ಪುಟ್ಟರಾಜ ಗವಾಯಿ, ಇದು ಅದು ಬಯೋಪಿಕ್. ಪುಟ್ಟರಾಜ ಗವಾಯಿ ಡಿಟೋ, ಅಲ್ಲಿ ನೋಡೋದು ಬೇಡ, ಇಲ್ಲಿ ರಾಘು ನೋಡೋದು ಸಾಕು, ಅದೇ ಥರ ಆ್ಯಕ್ಟ್ ಮಾಡಿದ್ರು ಅವರು. ಅಂಥ ಅಮೋಘವಾದ ನಟ. ಇವತ್ತು ಬರ್ತಾ ಇರುವಾಗ ಈ ಥರ ಮೊಟ್ಟೆ ಹೊಡ್ಸ್ಕೊಂಡು ಬಂದಾಗ ನಾನು ಕೇಳಿದೆ, ಯಾವ ಪಾತ್ರ ಮಾಡಿದ್ರು ಅಂತ. ಎಲ್ಲ ದೇವರ ತಿರುಪ್ತಿಗೆ ಹೋಗಿದ್ದೆ ಅಂತ. ಯಾಕಂದರೆ ಆತ ಒಂದು ಪಾತ್ರ ಕೊಟ್ಟರೆ ಅದರೊಳಗಡೆ ಇನ್ವಾಲ್ವ್ ಆಗಿ ಅದೇ ಆಗುವಂಥ ಒಂದು ಕಲಾವಿದ. ಹಾಗಾಗಿ ವಿಜಯ ರಾಘವೇಂದ್ರ ಬಗ್ಗೆ ತುಂಬ ನನ್ನ ಪ್ರೀತಿಯ ಹುಡುಗ ಆತ. ಆಮೇಲೆ ಹುಡುಗಿ ಪ್ರಿಯಾಂಕಾ ಕೂಡ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಇದರಲ್ಲಿ.
ಎಲ್ಲ ಕಲಾವಿದರು ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ನುರಿತ ಕಲಾವಿದರು, ಹಾಗಾಗಿ ನಿರ್ದೇಶಕರಿಗೆ ಸ್ವಲ್ಪ ಶ್ರಮ ಕಡಿಮೆ ಆಯಿತು. ಆದರೆ ಅವ್ರು ಹೇಳ್ಕೊಟ್ಟದನ್ನು ನಾವೆಲ್ಲ ಮಾಡಿದ್ವಿ, ಚಾಚು ತಪ್ಪದೆ ಮಾಡಿದ್ವಿ, ನ್ಯಾಯ ಸಲ್ಲಿಸೋದಕ್ಕೆ ಪ್ರಯತ್ನ ಮಾಡಿದ್ವಿ. ಇನ್ನು ಮುಂದೆ ಉಳಿದಿದ್ದು ನಿಮ್ಮ ಕೈಲಿದೆ. ಎಲ್ಲ ಪತ್ರಕರ್ತ ಮಿತ್ರರು ನಮಗೆ ಇದನ್ನು ಒಂದು ಬೂಸ್ಟ್ ಮಾಡಿ ಈ ಸಿನಿಮಾನ ಕೊಡಬೇಕು. ಮತ್ತು ಕರ್ನಾಟಕದ ಜನತೆ ಕೂಡ ಸಾಕಷ್ಟು ಸಿನಿಮಾಗಳು ಬರ್ತಾ ಇದ್ದಾವೆ, ಅದರಲ್ಲಿ ಇದೊಂದು ಬೇರೆಯೇ ಸಿನಿಮಾ ಅಂತ ಒಂದು ತಿಳ್ಕೊಂಡು ಈ ಚಿತ್ರವನ್ನು ಗೆಲ್ಲಿಸಿ ಈ ನವರತ್ನಗಳು ಗೆಲ್ಲಬೇಕು, ನಿರ್ದೇಶಕ ವಸಂತ್ ಕುಮಾರ್ ಅವರು ಗೆಲ್ಲಬೇಕು. ಇವರೆಲ್ಲ ಗೆದ್ದರೆ ನಾವು ಗೆದ್ದ ಹಾಗೆ ಅನ್ನೋ ಅದನ್ನು ಮನೋಹರ್ ಸರ್ ಅವರು ಅವ್ರ ಹೃದಯವಂತಿಕೆ ಅಂದರೆ ಅವ್ರು ಯಾವುದೇ ಚಿತ್ರ ಮಾಡಿಕೊಂಡು ನೆನಪಲ್ಲಿ ಇಟ್ಕೊಂಡು ವಿಶ್ವದಲ್ಲಿ ಒಂದು ಹಾಡಾಡಿ ಅಂತ ಆಡುತ್ತಾರೆ. ಇದು ನಮ್ಮ 3ನೇ ಚಿತ್ರ ಅಂತ ಕಾಣುತ್ತೆ. ಭಾಳ ಹಿಂದೆ ಅದು ಶಿವರಾಜ್ ಕುಮಾರ್ ಒಂದು ಸಾಂಗ್ ಆಡಿದ್ದೆ. ಅಂದರೆ ಇನ್ನೂ ಹಲವಾರು ನನ್ನ ಅವಕಾಶ ಕೊಟ್ಟಂತಹ ಹಿರಿಯ ವ್ಯಕ್ತಿಗಳು ಮನೋಹರ್ ಸರ್ ಅವರು ಮತ್ತು ನಮ್ಮ ವಸಂತ್ ಕುಮಾರ್ ಅವರು ನನ್ನ ಗಾಯನ ಅಪಾರ ನಂಬಿಕೆ ಇಟ್ಟು ಕೃಷ್ಣವನ್ನು ಚೆನ್ನಾಗಿ ಹಾಡಿದ್ರೆ ಹುರಿದುಂಬಿಸಿ ನನ್ನ ಹಾಡಿದಂಥ ವ್ಯಕ್ತಿಗಳು ವಸಂತ್ ಕುಮಾರ್ ಅವರು. ಮುಂದೊಳ್ಳಿ ಈ ಚಿತ್ರ ಇನ್ನು ಅತ್ಯಂತ ಯಶಸ್ಸನ್ನು ಕಾಣಲಿ, ಕೆಲಸ ಮಾಡಿದಾಗ ಎಲ್ಲ ತಾಂತ್ರಿಕ ವರ್ಗದವರಿಗೆಲ್ಲ ಬೆಳಕಿಗೆ ಬರಲಿ ಅಂತ ದೇವರಿಗೆ ಪ್ರಾರ್ಥನೆ ಮಾಡಿದ ಮಾಧ್ಯಮ ವರ್ಗದವರಿಗೆ ನಾವು ಕೇಳ್ಕೊಳ್ತಾ ಇದ್ದೀನಿ. ನಮ್ಮ ಈ ಚಿತ್ರ ಪೋಸ್ಟ್ ಮಾಡಿದ ಕೇಳ್ಕೊಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ನಾನು ತುಂಬ ಒಳ್ಳೆ ಸಾಂಗ್ಗಳನ್ನು, ಹಾಗೆ ನಾನು ಚಿಕ್ಕವಳಿದ್ದಾಗಿಂದ ಮುತ್ತ 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 ಚಿನ್ನಾಡಿ ಮುತ್ತ ಅಂತ ಹಾಡ್ಕೊಂಡು ಅವ್ರ ಅಭಿಮಾನಿ ನಾನು. ಅವ್ರ ಹಾಡುಗಳನ್ನೆಲ್ಲ ಹಾಡ್ತಿದ್ದೆ, ಈಗಲೂ ಹಾಡ್ತಿರ್ತೀನಿ. ಸೊ ಅವರು ಅಭಿನಯಿಸಿರುವಂತಹ ಒಂದು ಚಿತ್ರಕ್ಕೆ ನನಗೆ ಹಾಡೋ ಒಂದು ಭಾಗ್ಯ ಸಿಕ್ಕಿದೆ ಸರ್. ನಿಜವಾಗ್ಲೂ ತುಂಬ ಖುಷಿ ಆಯಿತು ನನಗೆ. ಹಾಗೆ ಈ ಅವಕಾಶವನ್ನು ಕೊಟ್ಟಿರುವಂತಹ ಮನೋಹರ್ ಸರ್ ಅವರಿಗೂ ಕೂಡ ತುಂಬ ಧನ್ಯವಾದಗಳು ಮತ್ತೊಮ್ಮೆ. ಹಾಗೆ ಈ ಹಾಡನ್ನು ಹೆಚ್ಚು ಕೇಳಿ ಎಲ್ಲರೂ ಹಂಚ್ಕೊಳ್ಳಿ, ಹಾಡಿನ ಜೊತೆ ಚಿತ್ರವನ್ನು ಗೆಲ್ಲಿಸಿ ಅಂತ ಚಿತ್ರದ ತಂಡದ ಕಡೆಯಿಂದ ನಾನು ಆ ತಂಡದವಳೆ ಅಂತ ನಾನು ಭಾವಿಸ್ತಿದ್ದೀನಿ, ಹಾಡು ಹಾಡಿದ್ದೀನಿ. ಸೊ ಹಾಗೆ ಈ ಚಿತ್ರತಂಡದ ಕಡೆಯಿಂದ ನಾನು ಎಲ್ರಿಗೂ ಕೇಳ್ಕೊಳ್ತಿದ್ದೀನಿ, ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮೇಲೆ ಇರಲಿ, ಚಿತ್ರತಂಡದ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ನಮಸ್ಕಾರ. ನನಗೆ ಈ ಪಾತ್ರ ಮಾಡೋಕ್ಕೆ ಮುಂಚೆ ಅವರು ಒಂದು ಕತೆ ಹೇಳಿದಾಗ ಅವರು ಉಮಾಶ್ರೀ ಲೆವೆಲಲ್ಲಿ ಹೇಳಿದ್ರು ನನಗೆ. ಉಮಾಶ್ರೀ ಲೆವೆಲಲ್ಲಿ ನಾನು ಮಾಡೋಕ್ಕಾಗಲ್ಲ, ಹತ್ರ ಇದೆ ಕತೆ, ನನಗೆ ಕಷ್ಟ ಆಗುತ್ತೆ. ಯಾಕಂದರೆ ಒಬ್ಬರು ಉಮಾಶ್ರೀ ಆಲ್ರೆಡಿ ಅವರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆ ಲೆವೆಲಲ್ಲಿ ಅವ್ರ ಸ್ಟೋರಿ ಹೇಳಿದಾಗ ನಾನು ಅದು ಮಾಡೋಕ್ಕಾಗಲ್ಲ ಸರ್, ಉಮಾಶ್ರೀನ ಮೈಂಡಲ್ಲಿ ಇಟ್ಕೊಂಡ್ರೆ ನಾನು ಅದು ಆ್ಯಕ್ಟ್ ಮಾಡೋಕ್ಕಾಗಲ್ಲ, ನವನೀತಾವಾಗೇ ಆ್ಯಕ್ಟ್ ಮಾಡ್ತೀನಿ ಅಂತ ಅಂದಾಗ ಹಾಗೇ ಮಾಡಮ್ಮ ಅಂತ ಹೇಳಿ ನನಗೆ ತುಂಬ ಕೂಡ ಕೋಆಪ್ರೇಟ್ ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಹೀರೋಯಿನ್ ಅವರು ಕೂಡ ಚೆನ್ನಾಗಿ ಜೊತೆ ಮಾಡಿದ್ದಾರೆ. 2 ಪಾತ್ರ ಅಂದರೆ ನಾನು ಅಜ್ಜಿಯಾಗಿಯೂ ಮಾಡಿದ್ದೀನಿ ವಿಜಯ ರಾಘವೇಂದ್ರ ಸರ್ಗೆ, ಹಾಗೆ ನಾನು ಮದರ್ ಆಗಿಯೂ ಮಾಡಿದ್ದೀನಿ. ನನಗೆ ತುಂಬ ಸಂತೋಷ ಆಗಿದೆ. ಹಾಗೆ ಈ ಪಿಕ್ಚರ್ನ ನೀವೆಲ್ಲರೂ ಥಿಯೇಟರ್ಗೆ ಬಂದು ನೋಡಿ ಯಶಸ್ವಿ ಮಾಡಬೇಕು ಅಂತ ಇದ್ರ ಮೂಲಕ ಕೇಳ್ಕೊತಾ ಇದ್ದೀನಿ. ಧನ್ಯವಾದಗಳು. ನವನೀತಾ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ನಿರ್ದೇಶಕರಿಗೂ ನನ್ನ ಧನ್ಯವಾದಗಳು. ನಾನು ಈ ಸಿನಿಮಾಕ್ಕೆ, ಈ ತಂಡಕ್ಕೆ ನನ್ನ ಪರಿಚಯ ಮಾಡಿಕೊಟ್ಟಿದ್ದು ಮುತ್ತು ಸರ್ಗೆ ನಾನು ಕೃತಜ್ಞತೆಗಳನ್ನ ಹೇಳ್ತೀನಿ. ಈ ತಂಡಕ್ಕೆ ಸೇರೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಾ ಸರ್, ಧನ್ಯವಾದಗಳು ಸರ್. ನನ್ನ ಪಾತ್ರ ಈ ಸಿನಿಮಾದಲ್ಲಿ ಗೌಡ್ರು, ಅಂದರೆ ಈ ಪಾತ್ರದಲ್ಲಿ ಅವರು ವಿಲನ್ ಇರ್ತಾರೆ. ಆ ವಿಲನ್ಗೆ ಅಮ್ಮ ಕ್ಯಾರೆಕ್ಟ್ರು, ವಿಲನ್ಗೆ ಹೆಂಡತಿ ಕ್ಯಾರೆಕ್ಟ್ರು. ತುಂಬ ಅದ್ಭುತವಾಗಿದೆ ಕತೆ, ತುಂಬ ಚೆನ್ನಾಗಿ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ನಮ್ಮ ಎಲ್ಲ ತಂಡದವರಿಗೂ ಕೃತಜ್ಞತೆಗಳನ್ನ ಹೇಳ್ತೀನಿ. ಮತ್ತು ಕನ್ನಡ ಸಿನಿಮಾನ ದಯವಿಟ್ಟು ತುಂಬ ಚೆನ್ನಾಗಿ ಬಂದಿದೆ, ಅದ್ಭುತವಾಗಿ ಬಂದಿದೆ. ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ನಮ್ಗೆ ಈ ಸಿನಿಮಾ ಗೆಲ್ಲಿಸಿ ಕನ್ನಡ ಚಿತ್ರನ ಪ್ರೋತ್ಸಾಹಿಸಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಗೆಳೆಯನಿಗಾಗಿ ಇಡೀ ನವರತ್ನಗಳು ಸೇರಿ ಮಾಡಿದಂಥ ಸಿನಿಮಾ. ತುಂಬ ಕಾಲಗಳಿಂದ ಸಿನಿಮಾ ಕ್ಷೇತ್ರದಲ್ಲೇ ದುಡಿದಂಥ ವಸಂತ್ ಕುಮಾರ್ ಅವರ ಕನಸು ಈ ವೃದ್ಧಾಭಿಷೇಕದಿಂದ ಆಗಿದೆ. ಹಾಗೆ ನಮ್ಮನ್ನೆಲ್ಲ ಆಯ್ಕೆ ಮಾಡಿ ಅತ್ಯುತ್ತಮವಾಗಿ ನಮ್ಮನ್ನೆಲ್ಲ ನೋಡಿಕೊಂಡು ನಡೆಸ್ಕೊಂಡು ಪಾತ್ರಗಳನ್ನ ಕೊಟ್ಟು ಪಾತ್ರ ಪೋಷಣೆ ಮಾಡಿ ನಮ್ಮನ್ನು ಸಿನಿಮಾದಲ್ಲಿ ತೋರಿಸಿದ್ದಾರೆ. ನಂದು ಕೂಡ ಈ ಸಿನಿಮಾದಲ್ಲಿ ದ್ವಿಪಾತ್ರದಲ್ಲಿ ಬರ್ತಿದೆ, ತಂದೆ ಪಾತ್ರ ಮತ್ತು ಮಗನ ಪಾತ್ರದಲ್ಲಿ ಬರುತ್ತೆ. ಇದು ಇವತ್ತೊಂದು ಸಿನಿಮಾ ಹಾಡಿನ ಬಿಡುಗಡೆ ಕಾರ್ಯಕ್ರಮ ಆದ್ದರಿಂದ ನಿಜವಾಗ್ಲೂ ಮನೋಹರ್ ಸರ್ ಭಾಳ ಅತ್ಯಮೂಲ್ಯವಾಗಿ ಮಾತಾಡಿದ್ರು. ಹಾಗೆ ಹಾಡುಗಾರನ್ನು ಕೂಡ ಪರಿಚಯ ಮಾಡಿಸಿದ್ದು ತುಂಬ ಖುಷಿ ಆಯಿತು. ಸಿನಿಮಾ ಚೆನ್ನಾಗಿ ಮೂಡಿ ಬಂದಿದೆ, ಅದರಲ್ಲೇ 2 ಮಾತಿಲ್ಲ. ಎಲ್ಲ ಒಟ್ಟಾಗಿ ಸೇರಿ ಮಾಡುವಂಥದ್ದು, ಎಲ್ಲರೂ ಅಭಿನಯ ಮತ್ತೊಂದು ಮತ್ತು ಟೆಕ್ನಿಕಲ್ ಕ್ರೂ ಮತ್ತು ಹುಡುಗರು ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ನಾನು ಈ ಪಾತ್ರ ಕೊಟ್ಟಿದ್ದೆ ಸರ್, ಥ್ಯಾಂಕ್ ಯು ವೆರಿ ಮಚ್. ನನ್ನ ಒಂದು ಕನಸಿತ್ತು. ಕನಸಂದರೆ ಸಾಮಾನ್ಯ ಎಲ್ಲ
ನಿಮ್ಮದು ಪಾತ್ರದಲ್ಲಿ ಯಾವುದಾದ್ರು ನಿಮ್ಗೆ ಇಷ್ಟವಾದ ಪಾತ್ರ ಯಾವುದಾದ್ರು ಮಾಡಬೇಕು ಅನಿಸ್ತಾ ಇದೆಯಾ ಅಂತ. ಒಳಗಡೆ ಇತ್ತು, ಹೊರಗಡೆ ಸುಳ್ಳು ಹೇಳ್ತಿದ್ದೆ, ಇಲ್ಲ ಪಾತ್ರಗಳು ಮಾಡಿದ್ದೀನಿ, ಮಾಡ್ತಾ ಇದ್ದೀನಿ, ಸಂತೋಷ ಇದೆ ಅಂತ. ಆದರೆ ನನಗೆ ಪೌರಾಣಿಕವನ್ನು ಮಾಡಬೇಕು ಅನ್ನೋದೊಂದು ಬಹಳ ಆಸೆ ಇತ್ತು. ಯಾಕಂದರೆ ಪೌರಾಣಿಕ ಅನ್ನೋದು ನಮ್ಮ ಪರಂಪರೆ, ಅಣ್ಣವ್ರ ಪರಂಪರೆ. ಅದರಿಂದ ಹೊರತಾಗಿ ನಾವು ಯಾರು ಅದರಿಂದ ತಪ್ಪಿಸ್ಕೊಂಡು ಹೋಗೋಕ್ಕೆ ಸಾಧ್ಯ ಇಲ್ಲ. ಆ ಒಂದು ಕನಸನ್ನು ನನಸು ಮಾಡಿದವರು ನಮ್ಮ ನಿರ್ದೇಶಕರಾದಂಥ ವಸಂತ್ ಕುಮಾರ್. ನನಗೆ ದಕ್ಷನ ಪಾತ್ರವನ್ನು ಈ ಸಿನಿಮಾದಲ್ಲಿ ಕೊಟ್ಟಿದ್ದಾರೆ. ಅತ್ಯದ್ಭುತವಾದ ಗೆಟಪ್ಪು, ಮತ್ತೊಂದು ನಾವು ಎಲ್ಲೇ ಹೋದರೂ, ಹೇಗೆ ಹೋದರೂ, ಪೌರಾಣಿಕದ ಪಾತ್ರಗಳು ಯಾವುದನ್ನೇ ನಾವು ಮಾಡಿದ್ರೂ ಕೂಡ ಅಣ್ಣವ್ರನ್ನಂತೂ ಬಿಟ್ಟು, ನಾವು ಅಣ್ಣವ್ರ ನೆನಪನ್ನು ಬಿಟ್ಟು, ಅಣ್ಣವರ ಛಾಯೆಯನ್ನು ಬಿಟ್ಟು ನಾವೆಲ್ಲೂ ಹೋಗಕ್ಕೆ ಸಾಧ್ಯನೇ ಇಲ್ಲ. ಅಂಥ ಒಂದು ಫಲವತ್ತತೆ ಮತ್ತೆ ಧ್ವನಿ ಈಗೆಲ್ಲತ್ತು. ಸೊ ದಕ್ಷಿಣ ಪಾತ್ರ ಮಾಡಿದ್ದೀನಿ. ಆ ಪಾತ್ರವನ್ನು ನೀಡಿದಂತಹ ವಸಂತ್ ಕುಮಾರ್ ಸರ್ಗೆ ನಾನು ಧನ್ಯವಾದಗಳು. ನನ್ನ ಮತ್ತು ವಿಜಯ ರಾಘವೇಂದ್ರ ಸರ್ ಕಾಂಬಿನೇಷನ್ ಫೈಟು ಮತ್ತು ಪೌರಾಣಿಕ ನಾಟಕದ ಸಂದರ್ಭದ ಇದು ಎಲ್ಲವೂ ಭಾಳ ಅದ್ಭುತವಾಗಿ ಮೂಡಿಬಂದಿದೆ. ಎಲ್ಲರಿಗೂ ಧನ್ಯವಾದಗಳು. ಮತ್ತು ನಾನು ಈ ಸಂದರ್ಭದಲ್ಲಿ ವಿ ಮನೋಹರ್ ಸರ್ ಹೇಳಿದ್ರು ನಮ್ಮ ನವರತ್ನಗಳು ಅಂತ. ನಿಜ ಹೇಳಬೇಕು ಅಂತಂದರೆ ಅಲ್ಲಿ ಇದ್ದವ್ರು ಯಾರು ಸಿನಿಮಾದ ಗಂಧಗಾಳಿ ಸಿನಿಮಾ ನೋಡಿದ್ದಾರೆ. ಆ ಸಿನಿಮಾ ನಿರ್ಮಾಣ ಆಗಲಿ ಮತ್ತೊಂದು ಗೆಳೆಯನಿಗೋಸ್ಕರ ಎಲ್ಲರೂ ಕೂಡ ಯಾವುದೇ ಲಾಭವನ್ನು ನಿರೀಕ್ಷೆ ಮಾಡದೆ ದುಡ್ಡು ಹಾಕಿ ಮಾಡಿದಂಥ ಸಿನಿಮಾ ಇದು. ಇಂಥ ಒಂದು ಉದಾತ್ತ ಪರಿಕಲ್ಪನೆ ಇಟ್ಕೊಂಡು ಕನ್ನಡ ಸಿನಿಮಾವನ್ನು ಬೆಳೆಸೋದಿದೆಯಲ್ಲ, ಆ ನಿಟ್ಟಿನಲ್ಲಿ ನೋಡೋದಿದೆಯಲ್ಲ, ಅದು ಬಹಳ ದೊಡ್ಡ ಮಹತ್ ಕಾರ್ಯ, ಪುಣ್ಯ ಕಾರ್ಯ. ಆ ಪುಣ್ಯ ಕಾರ್ಯವನ್ನು ಮಾಡಿದ್ದಾರೆ. ಎಲ್ಲರೂ ಭಾಳ ಸರಳವಾಗಿ ಬಂದು ಮಾತಾಡ್ಸ್ಕೊಂಡು ಹೋಗೋರು, ಕೆಲವನ್ನೆಲ್ಲ ಊಟ ಹಾಕೋರು. ಆ ಒಂದು ಇದು ವಿಜಯಪುರ ಅಂದರೆ ವಿಜಯಪುರನೇ, ಸುತ್ತಮುತ್ತ ಹಳ್ಳಿಗಳು ನಮಗೆ ಭಾಳ ಆತ್ಮೀಯ ಅನ್ನಿಸ್ತು. ಈ ಸಂದರ್ಭದಲ್ಲಿ ನಾನು ನಿಮ್ಮನ್ನು ಕೇಳ್ಕೊಳ್ಳೋದೇನೆಂದರೆ ಸರ್, ಒಂದು ದೊಡ್ಡ ಸುಪಾರಿ ಕೊಡ್ತಾ ಇದ್ದೀನಿ. ನನಗೆ ಮೊದಲಿಂದನೂ ಚಿನ್ನಾರಿ ಮುತ್ತ ಹೇಗೇನು ವಿಜಯ್ ಸರ್ ಹತ್ರ ವಿಜಯ ರಾಘವೇಂದ್ರ ಸರ್ಗೆ ನ್ಯಾಚುರಲ್ ಸ್ಟಾರ್ ಅಂತ ಕೊಡಬೇಕು ಅಂತ ತಾವೆಲ್ಲ ನಿರ್ಧಾರ ಮಾಡಿರೋದು ನಿಜಕ್ಕೂ ಅತ್ಯದ್ಭುತ ಸರ್. ಅದಕ್ಕೆ ಸೆಕೆಂಡ್ ಮಾಡ್ತೀನಿ. ಕಾರಣ ಏನಂತಂದರೆ, ಚಿನ್ನಾರಿ ಮುತ್ತ ಶ್ರೀರಂಗಪಟ್ಟಣದಲ್ಲಿ ನಡೆದಂಥ ಆ ಸಿನಿಮಾದ ಹಿನ್ನೆಲೆಯಲ್ಲಿ ಕೆಲಸ ಮಾಡಿದಂಥವರು ನನಗೆ ಹೆಣ್ಣು ಕೊಟ್ಟಂಥ ಮಾವ ನಾಗಕಲಿ ಚಂದ್ರಶೇಖರ್ ಮತ್ತು ನಮ್ಮ ಮಾವ ಇಬ್ಬರು KMF ಅಲ್ಲಿ, ಮೈಸೂರು KMF ಅಲ್ಲಿ ಕೆಲಸ ಮಾಡಬೇಕಾದ್ರೆ ರೂಮ್ಮೇಟ್ಸ್. ಸಾಗರ ಸ್ವಾಮಿ ಅಂದ್ಬಿಟ್ಟು ನಮ್ಮ ಮಾವನ ಹೆಸರು. ಇತ್ತೀಚೆಗೆ ಗ್ರಾಮಾಯಣದಲ್ಲಿ ಅವರೊಂದು ಕವನ, ಅವರು ಬರೆದಿರೋ ಕವನದ ಹಾಡು ಕೂಡ ಬಂದಿದೆ ಗ್ರಾಮಾಯಣದಲ್ಲಿ. ಅವರು ಸೇರಿ ಮಾಡಿದಂಥದ್ದು ಜೊತೆಯಲ್ಲಿ ನಿಂತ ಊರು, ಹಳ್ಳಿ, ಅಂಗ್ರಹಳ್ಳಿ, ಆ ಸುತ್ತಮುತ್ತಲೆಲ್ಲ ಅವರ ಹಿನ್ನೆಲೆಯಲ್ಲಿ ಹೊಟ್ಟೆ ಚಿಕನ್ ಸಾರಿ ಸರ್. ಆ ಸಿನಿಮಾದಿಂದ ನಾನು ನೋಡ್ಕೊಂಡು ಬಂದಿರೋದು. ನೀವು ಯಾವ್ದಾದ್ರೂ ಕನ್ನಡದಲ್ಲಿ ಒಂದು ವರ್ಗದ ಒಂದು ಇದನ್ನು ಬಿಟ್ಟು ಮಾದರಿ ನಟ ಅಂತ ಯಾರನ್ನು ತೋರಿಸ್ಬೋದು ಅಂತಂದರೆ ಸಂಶಯವೇ ಇಲ್ಲದೆ ವಿಜಯ ರಾಘವೇಂದ್ರ ಸರ್ನ ತೋರಿಸ್ಬೋದು. ಮಾದರಿ ನಟ ಅಂತ ವರ್ಕಿಂಗ್ ಪ್ಯಾಟರ್ನ್ ಮತ್ತು ಅವರ ಹಿನ್ನೆಲೆ. ನಾವು KSF ಪೊನ್ನಣ್ಣ ಸರ್ ಜೊತೆ ಮಾಡಿದ್ವಿ, ಅತ್ಯದ್ಭುತವಾದಂಥ ಅನುಭವ. ರಾತ್ರಿ ಜೊತೆಲೇ ನಾವು ಕೆಲಸ ಮಾಡ್ತಿದ್ವಿ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಸುಮಾರು 20 ವರ್ಷಗಳ ಹಿಂದೆ ಅನಿಸುತ್ತೆ, ರಾಜರಾಜೇಶ್ವರಲ್ಲಿ ಪಟ್ಟಣಗೆರೆ ಜಯಣ್ಣ ಅವರು ಒಂದು ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಮಾಡಿದರು. ಆ ಕಾರ್ಯಕ್ರಮದಲ್ಲಿ ನಮ್ಮ ಸ್ನೇಹಿತರ ಬಗ್ಗೆ ಪ್ರಶಸ್ತಿ ಕೊಡ್ತಾ ಇದ್ರು. ಅವತ್ತು ವಿಜಯ ರಾಘವೇಂದ್ರ ಸರ್ ಬಂದು ಒಂದು ಹಾಡು ಹೇಳಿದ್ರು. ನನಗೆ ವಿಜಯ ರಾಘವೇಂದ್ರ ಇಷ್ಟೊಂದು ಅದ್ಭುತವಾದ ಧ್ವನಿ ಇದೆಯಾ ಅಂತ. ಆಮೇಲೆ ತುಂಬ ಅದ್ರ ಬಗ್ಗೆ ನಾನು ನೋಡ್ತಾನೆ ಇದ್ದೆ, ಬಹಳ ಚೆನ್ನಾಗಿ ಹಾಡ್ತಾರೆ. ಒಬ್ಬ ನಾಯಕ ನಟ ಹಾಡೋದಿದೆಯಲ್ಲ, ಅದು ಬಹಳ ಚಿತ್ರರಂಗಕ್ಕೆ ಮತ್ತು ಸಿನಿಮಾ ರಂಗಕ್ಕೆ ಮತ್ತು ಅನೇಕ ರೀತಿಯಲ್ಲಿ ತುಂಬ ಉಪಯೋಗ ಆಗುತ್ತೆ. ಹೇಗೇನು ನಾವು ಹೋಗ್ಬೇಕು ಅಂದರೆ ಅಣ್ಣವ್ರನ್ನೇ ಜನಗಳನ್ನ ತಲುಪ್ಬೋದು, ಹೆಚ್ಚು ರೀತಿಯಲ್ಲಿ ಜನಗಳನ್ನು ಸೆಳೀಬೋದು. ಆ ಸೆಳೆಯೋದ ಮುಖಾಂತರ ಒಬ್ಬ ನಾಯಕ ನಟ ಸೆಳೆದ್ರೆ, ಒಬ್ಬ ನಿರ್ದೇಶಕ ನಾಯಕ ನಟನ ರೂಪಿಸಿ ನಾಯಕ ನಟ ಎಲ್ಲನೂ ಸೆಳೆದ್ರೆ ಇಡೀ ಚಿತ್ರರಂಗ ಬೆಳೀತದೆ. ಇವತ್ತು ನಾವೆಲ್ಲ ಸೇರಿರೋದು ಆಗ್ತಾ ಇದೆ. ಸೊ ಹಾಗಾಗಿ ನಾನು ವಿಜಯರಂಗ ಸರ್ ಹತ್ರ ಕೇಳ್ಕೊಳ್ಳೋದಂದರೆ, ದಯವಿಟ್ಟು ನೀವು ಹಾಡಿನ ಆಲ್ಬಮ್ಮೇ ಮಾಡಿ, ಅದಕ್ಕೆ ವಿ ಮನೋಹರ್ ಸರ್ ಮ್ಯೂಸಿಕ್ ಮಾಡಬೇಕು ಸರ್, ನೀವೇ ಮ್ಯೂಸಿಕ್ ಮಾಡಬೇಕು, ನವಗ್ರಹಗಳೇ ಪ್ರೊಡ್ಯೂಸ್ ಮಾಡಬೇಕು. ಸೊ ನವರತ್ನಗಳೇ ಪ್ರೊಡ್ಯೂಸ್ ಮಾಡಬೇಕು, ನವರತ್ನಗಳೇ ಪ್ರೊಡ್ಯೂಸ್ ಮಾಡಬೇಕು ಸರ್. ಸೊ ಹಾಗಾಗಿ ಇವತ್ತಿನ ಈ ಹಾಡಿನ ಬಿಡುಗಡೆ ಸಮಾರಂಭದಲ್ಲಿ ಇದು ನನ್ನ ರಿಕ್ವೆಸ್ಟು ಮತ್ತು ನನ್ನ ಮನವಿ ಸರ್, ಹಾಡಿ ಸರ್. ಥ್ಯಾಂಕ್ ಯು ಸರ್.
ಆಗುತ್ತೆ. ರುದ್ರಾಭಿಷೇಕ ಬಗ್ಗೆ ನಾನು ಒಪ್ಪಿಗೆ ಮಾಡಬೇಕಾದ್ರೆ ನನಗೊಂದು 3 ಪಾಯಿಂಟ್ಸ್ ಇತ್ತು. ಒಂದು, ರಾಘು ಸರ್ ಫೋನ್ ಮಾಡಿ ಪ್ರಿಯಾ ಒಂದು ಸಿನಿಮಾ ಇದೆ ಒಮ್ಮೆ ಕತೆ ಕೇಳು ಅಂತ ಅಂದರು, ಶೋರ್ ಸರ್ ಅಂತ ಅಂದರೆ. ಆವಾಗ ನನಗೆ ನಿರ್ದೇಶಕರು ಫೋನ್ ಮಾಡಿದಾಗ ಸರ್ ಬನ್ನಿ ಕತೆ ಕೇಳ್ತೀನಿ ಅಂತ ಅಂದಾಗ ಅವ್ರು ಮಾತಾಡಬೇಕಾದ್ರೆ ಕತೆ ಮುಗಿಯೋಷ್ಟೊತ್ತಿಗೆ ನನ್ನ ಮನಸ್ಸಲ್ಲೇ ನಾನು ಸರ್ ಪ್ಲೀಸ್ ಈ ಸಿನಿಮಾನ ನನಗೆ ಬೇಡ ಅಂತಲೇ ಹೇಳ್ಬೇಡಿ, ನನಗೆ ಬೇಕೇ ಬೇಕು ಅನ್ನೋಷ್ಟು ಇಷ್ಟ ಆಯಿತು. ಕಾರಣ ಈ ಸಿನಿಮಾದಲ್ಲಿ ಒಂದು, ನಾನು ಶಿವನ ಭಕ್ತೆ, ಶಿವನ ಬಗ್ಗೆ ತುಂಬ ವಿಷಯಗಳಿದೆ. ಎರಡನೇದು, ಎಲ್ಲ ಕಲಾವಿದರಿಗೂ ಸಿನಿಮಾ ಮಾಡಬೇಕಾದ್ರೆ ಒಂದು 4-5 ಸೀನಲ್ಲಿ ಬಂದುಬಿಟ್ರೆ ಸಾಕು ಅನಿಸುತ್ತೆ. ಬಟ್ ಕೆಲವೊಮ್ಮೆ ಫುಲ್ ಸಿನಿಮಾ ನಮಗೆ ಅವಕಾಶ ಸಿಕ್ಕಿದಾಗ ನಮ್ಮ ಪರ್ಫಾರ್ಮೆನ್ಸ್ನ ಆಡಿಯನ್ಸಿಗೆ ರೀಚ್ ಮಾಡೋಕ್ಕೆ ಒಂದು ಅವಕಾಶ ಸಿಗುತ್ತೆ. ಸೊ ನಾನು ಇಷ್ಟು ಒಂದು 4-5 ಸಿನಿಮಾ ಮಾಡಿದ್ರು ಈ ಸಿನಿಮಾದಲ್ಲಿ ನನಗೆ ಒಂದು ಸ್ವಲ್ಪ ಜಾಸ್ತಿ ಒತ್ತಡ, ಅಂದರೆ ತುಂಬ ಜಾಸ್ತಿ ಅವಕಾಶ ಇದೆ. ಬಿಕಾಸ್ 2 ಪಾತ್ರದಲ್ಲಿ ನಾನು ಕೂಡ ಇದ್ದೀನಿ. ಇಲ್ಲಿ ಬರೋ ಪ್ರತಿಯೊಬ್ಬರು 2 ಪಾತ್ರ ಅಂತಾರೆ, ಅದ್ರಲ್ಲಿ ನಾನು ಕೂಡ ಇದ್ದೀನಿ. ಒಂದು ಹಳ್ಳಿ ಹುಡುಗಿಯಾಗಿ, ಇನ್ನೊಂದು ಸಿಟಿ ಹುಡುಗಿಯಾಗಿ. ಬಟ್ ಡಬಲ್ ಆ್ಯಕ್ಟಿಂಗ್ ಥರನೇ ಇರುತ್ತೆ. ಬಟ್ ನಾನು ಒಂದೇ ಸ್ಕ್ರೀನಲ್ಲಿ ಇಬ್ಬರು ಕಾಣಿಸಲ್ಲ. ಒಟ್ಟು ನನಗೆ ಅವಕಾಶ ಸಿಕ್ತು 2 ರೀತಿಯಲ್ಲಿ ಒಂದೇ ಸಿನಿಮಾದಲ್ಲಿ ನೋಡೋ ಅಂಥದ್ದು. ಅದನ್ನು ಕೇಳಿದ ತಕ್ಷಣ ಅಯ್ಯೋ ಇದು ನಾವು ಬಿಟ್ಟರೆ ಸಿಗಲ್ಲ ಈ ಥರ ಅವಕಾಶಗಳು ಕೆಲವೊಮ್ಮೆ ಕಲಾವಿದರಿಗೆ ಅಂತ ಹೇಳಿ ಅದು ಭಾಳ ಖುಷಿಯಾಗಿದ್ದ ವಿಷಯ ಫಸ್ಟ್. ಆಮೇಲೆ ನನಗೆ ರಾಘು ಸರ್ ಜೊತೆ ಆ್ಯಕ್ಟ್ ಮಾಡಬೇಕು ಅನ್ನೋದು ನನಗೆ, ನಾವು ಚಿಕ್ಕ ವಯಸ್ಸಿಂದನೂ ಸರ್ ಮತ್ತೆ ಹೇಳ್ಬಿಡಿ, ನಾವು ಚಿಕ್ಕ ವಯಸ್ಸಿಂದನೂ ತುಂಬ ಇಷ್ಟಪಟ್ಟು ಬಂದಿರೋದು. ಸೊ ನಮಗೆ ರಾಘು ಸರ್ ಜೊತೆ ಅವಕಾಶ ಸಿಕ್ಕಿದಾಗ ನನಗೂ ಭಾಳ ಖುಷಿ ಆಯಿತು, ಅವ್ರ ಜೊತೆ ಸ್ಕ್ರೀನ್ ಅಪಿಯರೆನ್ಸ್ ಸ್ಕ್ರೀನ್ ಶೇರ್ ಮಾಡಿದಾಗ. ಆಮೇಲೆ ಸೆಟ್ಟಲ್ಲಂತೂ ನಂಗೆ ತುಂಬಾ ಖುಷಿ ಇತ್ತು ಈ ಸಿನಿಮಾ ಮಾಡಬೇಕಾದ್ರೆ. ನಾನೊಬ್ಳು ಕಲಾವಿದೆಯಾಗಿ, ಆ್ಯಕ್ಟ್ರೆಸ್ ಆಗಿ ಫೀಲೇ ಆಗಲಿಲ್ಲ. ನಾನೊಂಥರ ಮನೆ ಮಗಳೇ ಆಗಿಬಿಟ್ಟಿದ್ದೆ. ದೇವನಹಳ್ಳಿ ಆ ಒಂದು ಏನು ಸುತ್ತಮುತ್ತ ಆ ಒಂದು ಹಳ್ಳಿಯಲ್ಲಿ ನಾವು ಶೂಟ್ ಮಾಡಿದಾಗ ನನಗೆ ಕಂಪ್ಲೀಟ್ ನನಗೆ ಅನಿಸಿದ್ದು ನಾನು ಇಲ್ಲೇ ಯಾವುದೋ ಒಂದು ಟ್ರಿಪ್ಪಿಗೆ ಬಂದಿದ್ದೀನಿ, ಎಲ್ಲ ನನ್ನ ಕುಟುಂಬದ ಜೊತೆ ಕೆಲಸ ಮಾಡ್ತಿದ್ದೀನಿ ಅಂತಲೇ ಅನ್ನಿಸ್ತು. ಸೊ ಅಷ್ಟು ಚೆನ್ನಾಗಿ ನನಗೆ ನೋಡಿಕೊಂಡ್ರು. ಆಮೇಲೆ ನಮ್ಮ ಪ್ರೊಡ್ಯೂಸರ್ಸ್ಗಳ ಬಗ್ಗೆ ಹೇಳಬೇಕು ಅಂತ ಅಂದರೆ, ಒಗ್ಗಟ್ಟಲ್ಲಿ ಬಲವಿದೆ ಅನ್ನೋದು ಒಂದು ಸಾಕ್ಷಿಯಾಗಿ ನಿಂತಿದ್ದಾರೆ ನಮ್ಮ ಸಿನಿಮಾ ನಿರ್ಮಾಪಕರು. ಸೊ ಆಲ್ ದ ಬೆಸ್ಟ್ ಸರ್ ನಿಮ್ಮೆಲ್ರಿಗೂ. ಸೊ ಮತ್ತು ನನ್ನ ಎಲ್ಲ ಸಹ ಕಲಾವಿದ್ರಿಗೆ ನಾನು ಖುಷಿಯಾಗಿ ನಾನು ಹೇಳ್ಕೊಳ್ತೀನಿ, ತುಂಬ ಸಪೋರ್ಟ್ ಮಾಡಿದ್ರು. ನನ್ನ ಅಜ್ಜಿ ಪಾತ್ರ ಇರ್ಬೋದು, ನನ್ನೆಲ್ಲ ವಿಲನ್ಸ್ ಇವರು ಚೆನ್ನಾಗಿ ಹೊಡೆದಿದ್ದೀನಿ ನಾನು. ಆಮೇಲೆ ನಿಜ ಹೇಳಬೇಕು ಅಂತಂದರೆ ಅವ್ರಿಗೆ ಹೊಡಿಬೇಕಲ್ಲ ಯಾರನ್ನೂ ನೆನೆಸ್ಕೊಂಡೆಲ್ಲ ಹೊಡೆದಿದ್ದೀನಿ. ಬಿಕಾಸ್ ಕ್ಲೈಮ್ಯಾಕ್ಸಲ್ಲಿ ನನಗೆ ಸರಿಯಾಗಿ ರಿವೆಂಜ್ ತೀರಿಸ್ಕೊಳ್ಳೋದೇ ಈ ಸಿನಿಮಾದಲ್ಲಿ ಬರುತ್ತೆ. ಸೊ ನನ್ನ 4 ಪಾತ್ರಧಾರಿಗಳಿಗೆ ಚೆನ್ನಾಗಿ ಹೊಡೆದಿದ್ದೀನಿ. ಸೊ ಮಜಾ ಮಾಡಿದ್ದೀನಿ ನಾನು ಸಿನಿಮಾ ಶೂಟಿಂಗ್ ಮಾಡಬೇಕಾದ್ರೆ. ಸೊ ಈ ಸಿನಿಮಾ ನಿಜವಾಗ್ಲೂ 1-2 ಅವರ್ ನೀವು ಕುತ್ಕೊಂಡು ಸಿನಿಮಾ ನೋಡಬೇಕಾದ್ರೆ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಸಿಗುತ್ತೆ. ಖಂಡಿತವಾಗ್ಲೂ ಥಿಯೇಟ್ರಿಗೆ ಬನ್ನಿ, ಸಿನಿಮಾ ನೋಡಿ. ನಮ್ಮ ಕನ್ನಡದ ಎಲ್ಲ ಕಲಾವಿದರಿಗೂ, ಎಲ್ಲ ಸಿನಿಮಾ ಮಾಡ್ತಿರೋರಿಗೂ ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಬೇಕು. ಹಾಗೆ ನೀವು ನಮ್ಮ ಪತ್ರಕರ್ತರು ದಯವಿಟ್ಟು ರೀಚ್ ಮಾಡಿಸಿ ಆಡಿಯನ್ಸಿಗೆ ಅಂತ ನಾನು ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಈ ತರ ಕಟ್ಟಾಕ್ಬಿಟ್ರೆ ಕಷ್ಟ ಸರ್. ಈ ಪ್ರಿನ್ಸಿಪಲ್ ಸುಮ್ಮನೆ ಕೂತ್ಕೊಳ್ಳೋಕ್ಕಾಗದೆ ಮುಂದೆ ಕೂತ್ಕೊಂಡು ಹೇಳ್ಬಿಟ್ರು. ಸೊ ರುದ್ರಾಭಿಷೇಕಂ ಸಿನಿಮಾ ಬಗ್ಗೆ ಇವಾಗ ಎಲ್ಲರೂ ಈ ಸಿನಿಮಾದ ವಿಚಾರವನ್ನ ಕೇಳಿದ್ದೀರಾ, ನೋಡಿದ್ದೀರಾ, ಹಲವಾರು ಅನುಭವಗಳನ್ನ ಹಂಚ್ಕೊಂಡಿದ್ದಾರೆ. ನಾನು ನಮ್ಮ ಅಷ್ಟೋ ಜನ ನಿರ್ಮಾಪಕರುಗಳಿಗೆ, ನಮ್ಮ ನಿರ್ದೇಶಕರು ವಸಂತ್ ಕುಮಾರ್ ಸರ್ಗೆ ನಾನು ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂದರೆ ಮೊನ್ನೆ ತಾನೇ ಇನ್ನೊಂದು ಪ್ರೆಸ್ ಮೀಟಲ್ಲಿ ಒಂದು ಸಿನಿಮಾ ಬಗ್ಗೆ ಮಾತಾಡಿದ್ದೆ. ಅಂದರೆ ಈಗ ಬರ್ತಿರುವಂಥ ಸಿನಿಮಾಗಳಲ್ಲಿ ಹೇಗೆ ಆ ಸಿನಿಮಾ ಮಾಡುವಂಥ ಆಸೆ ಆ ನಿರ್ಮಾಪಕರಿಗೆ, ನಿರ್ದೇಶಕರಿಗೆಲ್ಲ ಆಯಿತು ಅಂತ, ಅದೇ ಥರ ಈ ಸಿನಿಮಾ ಕೂಡ ರುದ್ರಾಭಿಷೇಕಂ ಅನ್ನೋ ಸಿನಿಮಾ ಆ ಕಥೆಯಲ್ಲಿ ಬರುವಂಥ ಅಂಶ, ಜನ ಆ ಥರ ಒಂದು ಅಂಶ ನೋಡಿ ಹಲವಾರು ವರ್ಷ ಆಗಿದೆ. ಸೊ ಅದನ್ನ ಮತ್ತೆ ಆ ಥರ ಪಾತ್ರಗಳ ಮೂಲಕ ಯಾವುದೋ ಒಂದು ಸೀನ್ ಮುಖಾಂತರ ಅಭಿನಯ ಮಾಡುವಂಥ ಅವಕಾಶ ನಮಗೆ ಕೊಟ್ಟಿದ್ದಾರೆ. ನನಗಾಗಲಿ, ಪ್ರಿಯಾಂಕಾ ಅವ್ರಿಗಾಗಲಿ, ಬಲರಾಜ್ ಸರ್ಗೆ, ನವನೀತಾ ಮೇಡಮ್ ಅವ್ರಿಗೆ, ನಮ್ಮೆಲ್ಲ ಇಲ್ಲಿ ಹುಡುಗರು ಬಹಳ ಖುಷಿಪಟ್ಟು ಕೆಲಸ ಮಾಡಿದ್ದೀವಿ ಈ ಸಿನಿಮಾದಲ್ಲಿ. ಏನಕ್ಕೆ ಅದಕ್ಕೆ ಅವಕಾಶ ಆಯಿತು ಅಂತ ಹೇಳಿದ್ರೆ, ಒಂದು ಕತೆ ಬಗ್ಗೆ ನಿರ್ಮಾಪಕರಿಗೆ ಬಹಳ ನಂಬಿಕೆ ಇದ್ದಾಗ, ಒಂದು ಒಳ್ಳೆ ರೀತಿಯಲ್ಲಿ ವಿಶ್ವಾಸ ಇದ್ದಾಗ, ನಿರ್ದೇಶಕರ ಮೇಲೆ ನಂಬಿಕೆ ಇದ್ದಾಗ ವಾತಾವರಣ ಬಹಳ ತಿಳಿಯಾಗುತ್ತೆ, ಬಹಳ ಹಗುರ ಆಗುತ್ತೆ, ಬಹಳ ಖುಷಿ ಆಗುತ್ತೆ ಕೆಲಸ ಮಾಡೋದಕ್ಕೆ. ಅಂಥ ಅನುಭವಗಳನ್ನೇ ನಾನು ಕೂಡ ನನ್ನ ಎಲ್ಲ ಸಹ ಕಲಾವಿದರ ಜೊತೆಗೆ ನಾನು ಕೂಡ ಅನುಭವನ ಪಡೆದಿದ್ದೀನಿ. ನಾನು ಮನೋಹರ್ ಅಂಕಲ್ಗೆ ನಾನು ವಿಶೇಷವಾಗಿ ಥ್ಯಾಂಕ್ಸ್ ಹೇಳಬೇಕು.
ಆ್ಯಕ್ಚುಲಿ ಮನೋಹರ್ ಅಂಕಲ್ದು ನಮ್ಮದು ಸ್ವಲ್ಪ ಕೆಲಸ ಬಾಕಿ ಇದೆ, ಡಿವೋಷನ್ ಮಾಡಬೇಕು ನಮ್ಮ ತಂದೆ ಹೇಳ್ತಾ ಇದ್ರು. ಅದನ್ನು ಈಗಲೂ ಹೇಳ್ತಾ ಇದ್ರಿ, ಇನ್ನು ಯಾವಾಗ ಆಗುತ್ತೋ ಗೊತ್ತಿಲ್ಲ, ಬಹುಶಃ ಇನ್ನು ಸ್ವಲ್ಪ ದಿವಸದಲ್ಲಿ ಆಗುತ್ತೆ. ಆದರೆ ಮನೋಹರ್ ಅಂಕಲ್ ಅವರ ಸಂಗೀತ ನಿರ್ದೇಶನದಲ್ಲಿ ಕೆಲಸ ಮಾಡುವಂಥ ಅವಕಾಶ ನಮಗೆ ಸಿಕ್ಕಿದೆ. ಅದು ಜನ್ಮದ ಜೋಡಿ ಆಗಿರ್ಬೋದು, ನಮ್ಮ ಚಿಕ್ಕ ಅಂತ ಒಂದು ಸಿನಿಮಾ ಅಂಕಲ್ ನಾವು ಕೆಲಸ ಮಾಡಿದಾಗ್ಬೋದು, ಅವಾಗವಾಗ ಕೆಲಸ ಮಾಡ್ತಿರ್ತೀವಿ. ಆದರೆ ಈ ಥರ ಕಥೆ ಸಿಕ್ಕಿದಾಗ, ಈ ಥರ ಒಂದು ಹಿನ್ನೆಲೆ ಸಿಕ್ಕಿದಾಗ ಕೆಲಸ ಮಾಡೋದಕ್ಕೆ ಒಂದು ವಿಶೇಷವಾದ ಚೈತನ್ಯ ಇರುತ್ತೆ. ಆ ಚೈತನ್ಯನೇ ರುದ್ರಾಭಿಷೇಕದಲ್ಲಿ ನಾವು ಶಿವಮಯ ಅಂತ ಹೇಳ್ತೀವಿ, ಎಲ್ಲವೂ ಶಿವಮಯ ಅಂತ. ಹಾಗೆ ಆ ಭಗವಂತನ ಪ್ರೇರೇಪಣೆಯಿಂದ ಈ ಕೆಲಸ ಆಗಿದೆ. ಮುಂದಕ್ಕೂ ಕೂಡ ನಿಮ್ಮೆಲ್ಲರ ಪ್ರೀತಿ, ಪ್ರೋತ್ಸಾಹ, ಮಾರ್ಗದರ್ಶನ ಮೇಲೆ ಇರಲಿ ಅಂತ ನಾನು ಕೇಳಿಕೊಂಡು ಬೇಡಿಕೊಂಡು, ನಿಮ್ಮೆಲ್ಲರ ಪ್ರೋತ್ಸಾಹ, ನಿಮ್ಮೆಲ್ಲರ ಆಶೆ ನನಗೆ ಬಹಳ ಮುಖ್ಯ. ಎಂದು ಪ್ರತಿ ಹಂತದಲ್ಲೂ ಅದೇ ಕೇಳ್ಕೊಳ್ಳೋದು. ನಾವೇನೇ ಕೆಲಸ ಮಾಡ್ಬೋದು, ಕೆಲಸ ಮಾಡ್ತೀವಿ, ಆ್ಯಕ್ಟ್ ಮಾಡ್ತೀವಿ, ಪ್ರಮೋಟ್ ಮಾಡ್ತೀವಿ, ಆದರೆ ಅದೆಲ್ಲದ್ರ ಹಿಂದೆ ಒಳ್ಳೇದಾಗಲಿ ಇವ್ರಿಗೆ ಅನ್ನೋದು ಉದ್ದೇಶ ಜೊತೆಗೆ ನೀವು ಬರ್ತಿರಲ್ಲ, ನನಗೆ ಅದು ಬಹಳ ಮುಖ್ಯ. ಹಾಗಾಗಿ ನಿಮ್ಮಿಂದ ನಮಗೆಲ್ರಿಗೂ ಒಳ್ಳೇದಾಗಲಿ ಅಂತ ನಾನು ಕೇಳ್ಕೊಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು. ಮತ್ತೊಮ್ಮೆ ಹೇಳ್ತೀನಿ, ದಯವಿಟ್ಟು ಸ್ಟಾರ್ ಬೇಡ, ರಾಘು ಅಂತಲೇ ಕರೀರಿ, ನನಗೆ ಅದೇ ಪ್ರೀತಿ. ಸರ್ ಒಂದು 10 ವರ್ಷದ ಕೆಳಗಡೆ ನಿಮ್ದು ಅಭಿಮಾನಿಗಳ ಸಂಘ ಅಂತೇಳಿ ನಾವು ಮಾಡಿದ್ವಿ ಸರ್. ನಾನು ಅದನ್ನ ಶೂಟಿಂಗ್ ಟೈಮಲ್ಲಿ ಹೇಳಿರಲಿಲ್ಲ. ಹಿರಿಯೂರಲ್ಲಿ ಸುಮಾರು ಒಂದು 15ರಿಂದ 20,000 ಜನ ಸೇರಿಕೊಂಡು ಪೊಲೀಸ್ ಪೇಟೆ ಪ್ರಸನ್ನ, ಹಾಗೆ ನಾನು ಇದ್ದೆ. ನಾನು ನಿಮ್ಮ ಅಭಿಮಾನಿ. ಒಂದು 15ರಿಂದ 20,000 ಜನ ಸೇರಿಕೊಂಡು ನಿಮ್ಮ ಸಂಘನ ಸ್ಟಾರ್ಟ್ ಮಾಡಿದ್ದೀವಿ. ಆ್ಯಕ್ಚುಲಿ ಇವತ್ತು ತುಂಬ ಖುಷಿಯಾಗಿದೆ. ಏನಂದರೆ ಯಾರೋ ನ್ಯಾಚುರಲ್ ಸ್ಟಾರ್ ಅಂತ ಹೇಳ್ಬಿಟ್ಟು ಹೇಳಿದರು. ಅದು ಆ್ಯಕ್ಚುಲಿ ನಮ್ಮೆಲ್ಲ ಅಭಿಮಾನಿಗಳಿಗೋಸ್ಕರ ನಮ್ಮ ರಿಕ್ವೆಸ್ಟ್ ಸರ್, ಅದನ್ನ ನಾವು ಒಂದು ಗಿಫ್ಟ್ ಅಂತೇಳಿ ಹೇಳ್ತಾ ಇದ್ದೀವಿ. ದಯವಿಟ್ಟು ನೀವು ತಗೊಳ್ಳಿ, ನಮಗೆ ತುಂಬ ಖುಷಿ ಆಗುತ್ತೆ. ಯಾಕಂದ್ರೆ ನಾವು ನಿಮಗೆ ತುಂಬ ಇಷ್ಟಪಡ್ತಾ ಇದ್ದೀವಿ. ಆಮೇಲೆ ಶೂಟಿಂಗ್ ಟೈಮಲ್ಲೂ ಅಷ್ಟೇ, ನಾವು ಶೂಟ್ ಮಾಡಬೇಕಾದ್ರೆ ನಮ್ದು ಆಕ್ಷನ್ ಸೀನ್ಸ್ ಎಲ್ಲ ಇರ್ತಿತ್ತು. ಥ್ರಿಲ್ಲರ್ ಮಂಜು ಸರ್ ಎಲ್ಲ ಇದು ಮಾಡ್ತಿದ್ವಿ, ರೋಪ್ ಹಾಕಿ ಎಗ್ರೋದು ಅದೆಲ್ಲ ಇರ್ತಿತ್ತು. ಪ್ರತಿಯೊಂದು ಶಾರ್ಟಲ್ಲೂ ಇನ್ ಕೇಸ್ ನಮ್ಗೆ ಏನಾದರೂ ಅವ್ರದ್ದು ಕೈ ಕಾಲು ಜಸ್ಟ್ ಹಿಂಗೆ ಟಚ್ ಆದ್ರೂ ಬಂದು ಇಮಿಡಿಯೇಟಾಗಿ ಕೇಳ್ತಾ ಇದ್ರು, ನೋವಾಯ್ತಾ ಅಂತ ಕೇಳ್ತಾ ಇದ್ರು, ಬಂದು ಮಾತಾಡಿಸ್ತಾ ಇದ್ರು. ಸೊ ಸರ್, ನಿಮ್ಮ ಈ ಕ್ಯಾರೆಕ್ಟರ್ ನಮಗೆ ತುಂಬ ಇಷ್ಟ ಆಯಿತು. ಹಾಗೆ ನಮ್ಮ ಹೀರೋಯಿನ್ ಅವರು ಪ್ರಿಯಾಂಕಾ ಮೇಡಮ್ ಅವರನ್ನು ನಾನು ಪ್ರೀತಿಯಿಂದ ಪ್ರಿಯಮ್ಮ ಅಂತೇಳಿ ಕರಿತೀನಿ. ಅವರಿಗೆ ಬೆಳಗ್ಗೆ ಎಲ್ಲ ಮಾತಾಡ್ಬೇಕಾದ್ರೆ ತುಂಬಾ ಖುಷಿ ಆಗ್ತಿತ್ತು. ನೈಟ್ ಕೆಲವೊಂದು ಸೀನ್ ಇರ್ತಾ ಇತ್ತು, ಆ ಸೀನ್ ನಮ್ಮ ಡೈರೆಕ್ಟ್ ಮಾಡಿಸ್ಬೇಕಾದ್ರೆ ಗೆಟಪ್ ನೋಡ್ಬಿಟ್ಟು ಅವ್ರ ಪಕ್ಕ ನಿಂತ್ಕೊಳ್ಳೋಕೆ ಕುತ್ಕೊಳ್ಳೋಕೆ ಭಯ ಆಗೋಗ್ತಿತ್ತು. ಆ ರೇಂಜಲ್ಲಿ ಇತ್ತು ಅವ್ರ ಗೆಟಪ್ಪು. ಹಾಗೆ ನಮ್ಮ ಬಾಲರಾಜ್ ಸರ್ ಅವರು, ಹಾಗೆ ನಮ್ಮ ಮಮತಮ್ಮ ಅಂತೇಳಿ ನನಗೆ ಒಂದು ಆರ್ಟಿಸ್ಟ್ ತಾಯಿ ಥರನೇ ಸಿಕ್ಕಿದ್ರು. ಅವರು ತುಂಬ ಜನ ಆರ್ಟಿಸ್ಟು. ಎಲ್ಲರೂ ಈ ಮೂವಿ ತುಂಬ ಚೆನ್ನಾಗಿ ನಮಗೆ ಕೋಆಪ್ರೇಟ್ ಮಾಡಿದ್ದೀರಾ. ಹಾಗೆ ನಾವು ಯಾವುದೇ ಚಲನಚಿತ್ರ ಮಾಡಿದ್ರು ನಮಗೆ ಮೇನ್ ಪಬ್ಲಿಸಿಟಿದು ತುಂಬ ಇಂಪಾರ್ಟೆನ್ಸ್ ಇರುತ್ತೆ. ನಮ್ಮ ಮಾಧ್ಯಮ ಮಿತ್ರರ ಹತ್ರ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ, ದಯಮಾಡಿ ಈ ಚಲನಚಿತ್ರ ತುಂಬ ಪಬ್ಲಿಸಿಟಿ ಮಾಡಿಕೊಡಿ. ಥ್ಯಾಂಕ್ ಯು. ಶೂಟಿಂಗ್ ಸ್ಟಾರ್ಟ್ ಆಗ್ತಾ ಹೋಯಿತು. ಥ್ಯಾಂಕ್ ಯು ಸೋ ಮಚ್ ಸರ್, ನನ್ನಲ್ಲಿ ಕಾನ್ಫಿಡೆಂಟ್ ಇಟ್ಟಿದ್ದಕ್ಕೆ. ಆಮೇಲೆ ವಿಜಯ್ ಸರ್ ಬಗ್ಗೆ ಹೇಳಲೇಬೇಕು. ಚಿಕ್ಕ ವಯಸ್ಸಿಂದ ಅವ್ರನ್ನ ನೋಡ್ಕೊಂತ ಬೆಳೆದಿದ್ದೀವಿ. ಫೈಟಿಂಗ್ ಸೀಕ್ವೆನ್ಸಲ್ಲಿ ಅವ್ರ ಜೊತೆ ಇಲ್ಲ ಸರ್, ನಾನು ವಯಸ್ಸಾಗಿಲ್ಲ ಎಲ್ಲೂ ಹೇಳಕ್ ಹೋಗಲ್ಲ ಸರ್, ವಯಸ್ಸಾಗಿಲ್ಲ ಸರ್. ಫೈಟಿಂಗ್ ಸೀಕ್ವೆನ್ಸಲ್ಲಿ ಅವ್ರ ಜೊತೆ ಫೈಟ್ ಮಾಡ್ಬೇಕಾದ್ರೆ ಹೆದರಿಕೆ ಆಗ್ತಾ ಇತ್ತು. ಯಾರಿಗೂ ಹೇಳಂಗಿಲ್ಲ, ಬಿಡಂಗಿಲ್ಲ, ಹೆಂಗಪ್ಪ ಮಾಡೋದು, ಏನ್ ಮಾಡೋದು ಅಂತ. ಬಟ್ ಅವ್ರು ಎಷ್ಟು ಕೋಆಪರೇಟ್ ಮಾಡಿದ್ರು ಅಂದ್ರೆ, ಒಂದು ಸೀಕ್ವೆನ್ಸ್ ಇತ್ತು, ಮಂಡಿ ಕಾಲಲ್ಲಿ ಕೂತಿರ್ತಾರೆ, ನಾವು ಬೆನ್ನ ಮೇಲೆ ಹಿಂಗೆ ಕೂತ್ಕೋಬೇಕು. ಹೋಗಿ ನನಗೆ ಆಗ್ತಾ ಇಲ್ಲ, ಭಯ ಆಗ್ತದೆ ಸರ್ ನಿಮ್ಮ ಹತ್ರ ಕೂತ್ಕೊಳಕ್ಕೆ. ಬಟ್ ಇಲ್ಲಿ ಕೂತ್ಕೋ ಅಂತ ಹೇಳಿ ಎಷ್ಟು ಕೋಆಪರೇಟ್ ಮಾಡಿದ್ರು. ಥ್ಯಾಂಕ್ ಯು ಸೋ ಮಚ್ ಸರ್. ಇಲ್ಲಾಂದ್ರೆ ಮತ್ತೆ ಮಾಡಿಸ್ತಾರೆ. ಆ ಟೈಮಲ್ಲಿ ನಮ್ಮ ಫ್ರೆಂಡ್ ಒಬ್ರು ಹೇಳಿದ್ರು, ಈ ಸಿನಿಮಾ ಮಾಡ್ತಿದ್ದಾರೆ, ಹೋಗಿ ಒಂದ್ಸರಿ ಮೀಟ್ ಮಾಡೋ ಅಂತ. ಸೊ ನಮ್ಮೂರವರಾಗಿದ್ದರಿಂದ ನಾನು ಯಾವತ್ತೂ ತುಂಬ ಒಂದ್ಸತಿ ಮೀಟ್ ಮಾಡಿರಲಿಲ್ಲ. ಫಸ್ಟ್ ಟೈಮ್ ಅವ್ನು ಹೋಗಿ ಮೀಟ್ ಮಾಡಿದಾಗ ನಾನು ಈ ಥರ ಒಂದು ಸಿನಿಮಾದಲ್ಲಿ ವರ್ಕ್ ಮಾಡ್ತಾ ಹೋಗ್ತೀನಿ, ನಾನು ಆಲ್ರೆಡಿ ಒಂದು ಬರ್ತೀನಿ ಅಂತ ಒಂದು ಸಿನಿಮಾ ಮಾಡಿದ್ದೀನಿ ಅಂತ ಅವ್ರಿಗೆ ನಾನು ಬರ್ತೀನಿ ಸಿನಿಮಾನ ತೋರಿಸಿದೆ. ಅವರೊಂದು 30 ನಿಮಿಷ ನಾನು ಏನು ಮಾಡಿದ್ದೀನಿ ಅನ್ನೋದನ್ನ ಅವ್ರು ಕಂಟಿನ್ಯೂಸ್ ಆಗಿ ನೋಡಿದ್ರು. ಸಿನಿಮಾದಲ್ಲಿ ನಾನು ಯಾವ ರೀತಿ ಆ್ಯಕ್ಟ್ ಮಾಡಿದ್ದೀನಿ, ಯಾವ ರೀತಿ ಡೈಲಾಗ್ ಡೆಲಿವರಿ ಮಾಡಿದ್ದೀನಿ ಅಂತ. ಒಂದ್ಸತಿ ಅವ್ರು ವಿಡಿಯೋ ಫುಲ್ ನೋಡಿದ್ಮೇಲೆ, ಇಲ್ಲ ಈ ರೋಲ್ ನೀನೇ ಮಾಡು ಅಂತ ನನ್ಗೆ ಹೇಳಿ ಅವರು ಬೆನ್ ತಟ್ಟಿ ನನಗೆ ಇಲ್ಲಿವರೆಗೂ ಕರ್ಕೊಂಡು ಬಂದಿದ್ದಾರೆ. ಸೊ ನಾನು ಈ ಸಿನಿಮಾದಲ್ಲಿ ಒಬ್ಬ ಅಸೋಸಿಯೇಟ್ ಆಗಿ ವರ್ಕ್ ಮಾಡಿದ್ದೀನಿ, ಒಬ್ಬ ಆಕ್ಟರ್ ಆಗಿ ವರ್ಕ್ ಮಾಡಿದ್ದೀನಿ, ಎಕ್ಸಿಕ್ಯೂಟಿವ್ ಆಗಿ ವರ್ಕ್ ಮಾಡಿದ್ದೀನಿ, ಹಾಗೆ ಮ್ಯಾನೇಜರ್ ಆಗಿ ಕೂಡ ವರ್ಕ್ ಮಾಡಿದ್ದೀನಿ. ಹೇಳೋದಕ್ಕೆ ಬಹಳಷ್ಟಿದೆ. ಮುಖ್ಯವಾಗಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ, ಒಬ್ಬ ವ್ಯಕ್ತಿಗೆ ಮುಂದೆ ಗುರಿ ಇದ್ದಾಗ ಹಿಂದೆ ಒಬ್ಬ ಗುರು ಇರೋದು ಬಹಳ ಮುಖ್ಯ ಆಗುತ್ತೆ. ನನಗೆ ಈ ಸಿನಿಮಾಯಿಂದ ಬಹಳಷ್ಟು ಜನ ಗುರುಗಳು ಸಿಕ್ಕಿದ್ದಾರೆ. ನಮ್ಮ ಡೈರೆಕ್ಟರ್ ಹಿಡಿದು ಜಯರಾಮ್ ರೆಡ್ಡಿ ಸರ್ ಆಗಿರ್ಬೋದು, ಮುತ್ತು ಸರ್ ಆಗಿರ್ಬೋದು, ನಮ್ಮ ಎಡಿಟರ್ ಮುತ್ತು ಸರ್ ಆಗಿರ್ಬೋದು, ನಮ್ಮ ಪ್ರತಿ ಡಿಪಾರ್ಟ್ಮೆಂಟಲ್ಲೂ ಎಲ್ಲ ಸೂಪರ್ ಸೀನಿಯರ್ಸ್ ವರ್ಕ್ ಮಾಡ್ತಾ ಇದ್ದು. ಆಕ್ಟಿಂಗ್ ಅಂತ ಬಂದಾಗ ಅಷ್ಟೇ, ನಾವು ನಮ್ದು ಫಸ್ಟ್ ಶೆಡ್ಯೂಲ್ ಇದ್ದಾಗ ನಾವು ಬೇರೆ ರೀತಿ ಆಕ್ಟ್ ಮಾಡ್ತಾ ಇದ್ವಿ. ಒನ್ಸ್ ವಿಜಯ್ ರಾಘವೇಂದ್ರ ಸರ್ ಮತ್ತೆ ಪ್ರಿಯಾಂಕಾ ಮ್ಯಾಮ್ ಬಂದಾಗ ಅವ್ರ ಆಕ್ಟಿಂಗ್ ನೋಡಿದ್ಮೇಲೆ ನೆಕ್ಸ್ಟ್ ನಾವು ಮಾಡ್ತಿದ್ದ ಆಕ್ಟಿಂಗೇ ಬೇರೆ ರೀತಿ ಇತ್ತು. ಸರ್ ತುಂಬಾ ಇನ್ಸ್ಪೈರ್ ಮಾಡಿದೆ ಸರ್, ನಾನು ಬಹಳ ಕಲ್ತಿದ್ದೀನಿ.
ಸೊ ಈ ಸಿನಿಮಾಯಿಂದ ನನಗೆ ಬಹಳಷ್ಟು ಜನ ಗುರುಗಳು ಸಿಕ್ಕಿದ್ದಾರೆ. ನಾನು ಅದಕ್ಕೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ಸ್ ಟು ಆಲ್ ದ ಪ್ರೊಡ್ಯೂಸರ್ಸ್ ಸರ್. ನಿಮ್ಮಿಂದ ಯಾವುದೋ ಒಂದು ವ್ಯಕ್ತಿಗೆ ಟ್ಯಾಲೆಂಟ್ ಇದ್ರೆ ಮಾತ್ರ ಸಾಲಲ್ಲ, ಅವನ ಬೆನ್ತಟ್ಟಿ ಮುಂದೆ ನಿಲ್ಲಿಸೋದು ಬಹಳ ಮುಖ್ಯ ಆಗುತ್ತೆ ಸರ್. ಅವಕಾಶ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು. ಸರ್ ಇಲ್ಲಿ ನೋಡಿ ಸರ್.